ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಸಂವಾದದಲ್ಲಿ ರಾಜ್ಯ ರಾಜಕಾರಣದ ಬೆಳವಣಿಗೆ. ಇತ್ತೀಚೆಗೆ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಿತು. 2 ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿತು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ದೊಡ್ಡ ಮಟ್ಟದ ಸದ್ದು ಆಗಲಿಲ್ಲ, ಸುದ್ದಿಯೂ ಕೂಡ ಆಗಲಿಲ್ಲ. ಆ ಸದ್ದು ಮತ್ತು ಸುದ್ದಿ ದಾವಣಗೆರೆ ದಕ್ಷಿಣದ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಾಗಿತ್ತು. ಅದನ್ನು ಹೊರತುಪಡಿಸಿದರೆ ಆಡಳಿತ ಪಕ್ಷದ ಪರವಾಗಿ ಜನ ಓಟ್ ಹಾಕಿದ್ದಾರೆ, ಗೆದ್ದು ಬೀಗಿದ್ದಾರೆ ಅಂತ ಬಿಜೆಪಿಯವರು ಹೇಳಿದರು, ಕಾಂಗ್ರೆಸ್ನವರು ಹೇಳಿದ್ರು ಕೂಡ ಅಲ್ಲಿಗೆ ಸುಮ್ಮನಾಗ್ಬಿಡ್ತು. ಅದಾದ ನಂತರ ರಾಜ್ಯದಲ್ಲಿ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ. ಇರುವಂಥ 7 ಸ್ಥಾನಗಳಿಗೆ ವಿಧಾನ ಪರಿಷತ್ನಲ್ಲಿ 8 ಜನ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರು. ಕಾಂಗ್ರೆಸ್ ತನ್ನ ಬಹುಮತದ ಲೆಕ್ಕಾಚಾರದಲ್ಲಿ 4 ಸ್ಥಾನ ಗೆಲ್ಲಬೇಕಾಗಿತ್ತು. 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತು. ಆ ಅಭ್ಯರ್ಥಿಯು ಕೂಡ ಗೆದ್ದಿದ್ದಾರೆ. ಬಿಜೆಪಿ 2ರನ್ನ ಕಣಕ್ಕಿಳಿಸಿತ್ತು, 2 ಕೂಡ ಗೆದ್ದಿದ್ರು. ಆದರೆ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಪರಿಣಾಮವಾಗಿ JDSಗೆ ಹೋಗಬೇಕಾಗಿದ್ದಂತಹ ಮತಗಳು ಕಡಿತ ಆಯಿತು. JDSನಿಂದ ಸ್ಪರ್ಧೆ ಮಾಡಿದ್ದ ಗೋವಿಂದರಾಜ್ ಅವರು ಚುನಾವಣೆಯಲ್ಲಿ ಸೋತರು. ಇದು ಈಗಾಗಿರುವಂತಹ ಬೆಳವಣಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ತಾಕಲಾಟ ಶುರುವಾಗ್ಬಿಟ್ಟಿದೆ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ರು ಅನ್ನುವುದರ ಪತ್ತೆ ಕಾರ್ಯವೂ ಕೂಡ ಸದ್ಯಕ್ಕೆ ಶುರುವಾಗಿರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಇದೀಗ ದೇವರ ಮೇಲೆ ಆಣೆ ಪ್ರಮಾಣ ಮಾಡೋದಕ್ಕೂ ಕೂಡ ಬಿಜೆಪಿ ಮುಂದಾಗ್ತಾ ಇದೆ ಎನ್ನುವಂಥ ಚರ್ಚೆಗಳು. ನಿನ್ನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಯೋಗ ದಿನಾಚರಣೆಯ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪತ್ರಕರ್ತರೊಂದಿಗೆ ಮಾತನಾಡಿದ್ರು. ಇಲ್ಲ, ಇಂಥದ್ದೊಂದು ಪರಿಸ್ಥಿತಿ ಆಗಿದೆ, ನೋವಾಗ್ಬಿಟ್ಟಿದೆ. ಹೀಗಾಗಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೊಂದು ಶಾಸಕಾಂಗ ಪಕ್ಷದ ಸಭೆ ಕರೀತಿದ್ದೀವಿ. ಈ ಸಭೆಯಾದ ನಂತರ ನಮ್ಮ ಪಕ್ಷದ ಶಾಸಕರು ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡೋದಕ್ಕೂ ಕೂಡ ನಾವು ಮುಂದಾಗ್ತಾ ಇದ್ದೀವಿ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ಈ ಹೇಳಿಕೆ ಕೊಟ್ಟ ನಂತರ ಸ್ವತಃ ಬಿಜೆಪಿಯಲ್ಲೇ ಪರ ಮತ್ತು ವಿರೋಧಗಳ ಚರ್ಚೆಗಳು ಶುರುವಾಯಿತು. ರಾಜಕೀಯವನ್ನ ಮಂಜುನಾಥನ ಸನ್ನಿಧಿಗೆ ತೆಗೆದುಕೊಂಡು ಹೋಗೋದು ಯಾಕೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಸ್ವತಃ ಬಿಜೆಪಿಯಲ್ಲೇ ಆರೋಪ ಪ್ರತ್ಯಾರೋಪಗಳು ಶುರುವಾಗಿರೋದು. ಹಾಗಾದರೆ ಕರ್ನಾಟಕ ಬಿಜೆಪಿಯಲ್ಲಿ ಈ ಹಿಂದೆ ಅಡ್ಡ ಮತದಾನ ಆದಾಗ ಕ್ರಮಗಳೇನಾಗಿತ್ತು? ಇದು ಸರಿನಾ? ಕಾಂಗ್ರೆಸ್ ಇದನ್ನು ಹೇಗೆ ಎನ್ಕ್ಯಾಚ್ ಮಾಡ್ತಾ ಇದೆ? ಇದೇ ಇವತ್ತಿನ ವಿಶೇಷ. ಮಂಜುನಾಥನ ಮೇಲಾಣೆ, ಇದೆಂಥ ದುಸ್ಥಿತಿ. ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯ CT ರವಿ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಶೋಧನಾ ಸಮಿತಿಯನ್ನ ಬಿಜೆಪಿ ರಚನೆ ಮಾಡಿಕೊಂಡಿದೆ. ಯಾರ್ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಅವರು ಜೂನ್ 25ರ ಒಳಗಾಗಿ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲದರ ನಡುವೆ ಇದೀಗ ಮಂಜುನಾಥನ ಮೇಲಾಣೆ ಎನ್ನುವಂಥದ್ದೇನು ಚರ್ಚೆ ಆಗ್ತಾ ಇದೆ. ಕಂಗಾಲಾಗ್ಬಿಟ್ಟಿದ್ದಾರೆ ಬಿಜೆಪಿ ನಾಯಕರು ಅನ್ನೋದನ್ನು ಸೂಚನೆ ಕೊಡ್ತಾ ಇದೆ. ಪಕ್ಷ ದ್ರೋಹದ ನಡೆಗೆ ಕಾರಣವಾಗಿದ್ದಾದರೂ ಯಾಕೆ? ಏನು ಕಾರಣ ಆಯಿತು? ಆಣೆ ಪ್ರಮಾಣದ ಮೊರೆ ಹೋಗುವಂತಹ ಪರಿಸ್ಥಿತಿ ಏನು ಬಂತು ಅಂತ. ಹಾಗಾದರೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ನಡೆಯುತ್ತಾ? ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ ಅಂತ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಶಾಸಕಾಂಗ ಪಕ್ಷದ ಸಭೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಸುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ನಾನು ಅಶೋಕ್ ಅವರ ಜೊತೆಗೆ ಮಾತನಾಡ್ತೀನಿ, ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲಿ ಕರೆಯೋದಕ್ಕೆ ನಾನು ಹೇಳ್ತೀನಿ ಅಂತ ವಿಜಯೇಂದ್ರ ಹೇಳಿದ್ರು. ಕೆಲವೊಂದಿಷ್ಟು ಜನ ಶಾಸಕರು ಹೌದು ಆಗಿದ್ದಾಗ್ಲಿ ನಾವು ಪ್ರಮಾಣ ಮಾಡ್ತೀವಿ, ನಮ್ಮ ಸತ್ಯಾಸತ್ಯತೆಯನ್ನು ತೋರಿಸ್ತೀವಿ ಅಂತ ಕೆಲವೊಂದಿಷ್ಟು ಜನ ಶಾಸಕರು ಹೇಳಿದರೆ, ಕೆಲ ಬಿಜೆಪಿಯ ಹಿರಿಯ ನಾಯಕರುಗಳು ಈಶ್ವರಪ್ಪ, ಶ್ರೀರಾಮುಲು, ಸದಾನಂದ ಗೌಡರು, ಪ್ರಹ್ಲಾದ್ ಜೋಶಿ ಸೇರಿದಂತೆ ಇವರೆಲ್ಲರೂ ಕೂಡ ಇಂಥದ್ದೊಂದು ಕ್ರಮ ಬೇಡ, ಪಾರ್ಟಿ ಒಳಗಾಗಿ ನಾವು ಚರ್ಚೆ ಮಾಡೋಣ, ದೇವರ ಸನ್ನಿಧಿಗೆ ಹೋಗೋದು ಬೇಡ ಅಂತ ಅವರೆಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತು ಒಂದು ಚರ್ಚೆ ಆಗ್ತಾ ಇದೆ, ಪಕ್ಷದ ನಾಯಕತ್ವ ಗಟ್ಟಿ ಇದ್ದಿದ್ರೆ ಇವತ್ತು ಪರಿಸ್ಥಿತಿ ಹಿಂಗ್ಯಾಕೆ ಬರ್ತಿತ್ತು ಅಂತ. ಸ್ವತಃ ಸದಾನಂದ ಗೌಡರ ಮಾತಿದು. ನಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಇದ್ದಿದ್ರೆ, ನಮ್ಮ ನಾಯಕತ್ವದ ಹಿಡಿತಕ್ಕೆ ಸಿಕ್ಕಿದ್ರೆ, ಎದುರುಗಡೆ DK ಶಿವಕುಮಾರ್ ಅನ್ನುವಂತಹ ಒಬ್ಬ ಸಂಘಟನಾಕಾರ ಇದ್ದಾರೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡಿದ್ರೆ ಇವತ್ತು ಬಿಜೆಪಿ ಮತ್ತು JDSನ 11 ಜನ ಮತಗಳೇನು ಕಾಂಗ್ರೆಸ್ನ ಪಾಲಾಗಿದೆ. ಅಂತಹ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ ಅಂತ ಅವರೆಲ್ಲ ಮಾತನಾಡ್ತಾ ಇರೋದು.
ಶಿಸ್ತಿನ ಪಕ್ಷ ಅಂತ ಹೇಳಲಾಗುತ್ತೆ. ಕಠಿಣ ಕ್ರಮದ ಭರವಸೆಗಳನ್ನು ಕೊಡಲಾಗುತ್ತೆ. ಹಿಂದೆ ಸಮಿತಿಗಳನ್ನು ಮಾಡೋದು, ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಎಲ್ಲ ಕ್ರಮಗಳಾಗ್ತಾ ಇತ್ತು. ಆದರೆ ಇದೀಗ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಪರಿಸ್ಥಿತಿಗೆ ಬಿಜೆಪಿ ಯಾಕೆ ಹೋಗ್ತು ಅಂತ ನೀವು ಗಮನಿಸಬೇಕಾದ ಸಂಗತಿ ಇದು. 2023 ವಿಧಾನಸಭಾ ಚುನಾವಣೆಯ ನಂತರ ಬಿಜೆಪಿಯ ನಾಯಕತ್ವದ ಬಿಕ್ಕಟ್ಟನ್ನು ನಾವೆಲ್ಲ ಗಮನಿಸ್ತಾ ಬಂದ್ವಿ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ನಾಯಕತ್ವವನ್ನು ಒಪ್ಪಲ್ಲ ಅಂತ ಬಹಿರಂಗವಾಗಿ ಮಾತನಾಡಿದ್ರು ಕೆಲ ಶಾಸಕರು. ಯಾರ್ಯಾರೆಲ್ಲ ಬಹಿರಂಗವಾಗಿ ಮಾತನಾಡಿದ್ರು, ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಯಿತು. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ. ಅದಾದ ನಂತರ ಒಂದು ಭಿನ್ನಮತೀಯ ಗುಂಪು ಸೃಷ್ಟಿಯಾಯಿತು. ಆ ಭಿನ್ನಮತೀಯ ಗುಂಪಿಗೆ ಏನೆಲ್ಲ ಪಾಠವನ್ನು ಕಲಿಸಬೇಕಾಗಿತ್ತು ಅದನ್ನು ಮಾಡೋ ಪರಿಸ್ಥಿತಿ ಬಂತು. ಹಾಗಾದರೆ ಈಗಿರುವ ಪ್ರಶ್ನೆ, ಯಾರ್ಯಾರು ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ರು ಅವರ ವಿರುದ್ಧ ಕ್ರಮ ಆಯಿತು. ಆದರೆ ಇವತ್ತು ಪಕ್ಷದ ವಿರುದ್ಧವೇ ಮತ ಹಾಕಿದಾರಲ್ಲ, ಅವರೆಲ್ಲಿಂದ ಬಂದರು ಅನ್ನುವಂಥ ಚರ್ಚೆ ಸದ್ಯಕ್ಕೆ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಿರಿಯ ನಾಯಕರು ಮಾತನಾಡಿದ್ದಾರೆ. ಶ್ರೀರಾಮುಲು ಮಾತನಾಡಿದ್ದಾರೆ, ಅಶೋಕ್ ಮಾತನಾಡಿದ್ದಾರೆ, ಜೋಶಿ ಮಾತನಾಡಿದ್ದಾರೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಯು ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಯಾರು ಏನು ಹೇಳಿದ್ರು ಒಂದ್ಸರಿ ನೋಡೋಣ. It is so unfortunate that now the BJP MLAs have to pass the test of spirituality also. That shows that they do not believe in the leadership of Mr. Vijayendra and or Ashok. They need to take an oath in God's name, saying that yes, we owe our allegiance to the party. But let me be very, very clear, a party that loots in the name of Lord Rama, you think they will tell the truth in the name of Lord Manjunatha? ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಅಪಾಯಿಂಟ್ಮೆಂಟ್ ಕೊಟ್ಟಿದ್ವಿ. ಒಂದು 4 ದಿನದಿಂದ 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ವಿಜಯೇಂದ್ರ ಅವರು ಹೋಗಿ ಈ ಮತದಾನ ಆಗಿದೆ, ಅದರಲ್ಲಿ ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ರು, ಆದರೆ ಗೆದ್ದಿದ್ರು ಕೂಡ ಕ್ರಾಸ್ ಮತದಾನ ಆಗಿರುವಂಥದ್ದು ಬಿಜೆಪಿಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂತ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಈಗಾಗಲೇ ಸಮಿತಿ ನೇಮಕ ಮಾಡಿದ್ರಿ, ಅವರು ರಿಪೋರ್ಟ್ ಕೊಡ್ತಾರೆ. ಇವತ್ತು ಅಥವಾ ನಾಳೆಯಲ್ಲಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಕೂಡ ಗೊತ್ತಾಗಿದೆ ಸರ್, ಎಷ್ಟು ಜನ ಡೌಟ್ಸ್ ಇದೆ, ಆದ್ರೆ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನ್ ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ಯಾರೋ ಕೆಲವರು ಹೇಳ್ತಾ ಇದ್ರಂತೆ, ಏನೋ ಅಭಿವೃದ್ಧಿಗೋಸ್ಕರ ದುಡ್ಡು ತಿಂದುಬಿಟ್ಟು ಚಂದಾಗಿ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ತೀವಿ. ಅವ್ರ ಅಭಿವೃದ್ಧಿ, ಅವ್ರ ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ ಮಾಡಿರೋ ಅಷ್ಟೇ ಅಲ್ಲ, ನೀವು ಏರಿಯಾ ಅಭಿವೃದ್ಧಿ ಮಾಡಕ್ಕಲ್ಲ, ಅವ್ರ ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನ್ಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತೆ ಬೆಲ್ಲದವರು, ನಮ್ಮ ಯುವ ನಾಯಕರು ಪ್ರಹ್ಲಾದ್ ಜೋಶಿ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆ ಸಂಪ್ರದಾಯ ಅಲ್ಲ, ಇದನ್ನು ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜಯೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ, ನಾನು ಅದನ್ನ ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನ್ ಹೇಳ್ತಾರೋ ಸಭೆ ಮಾಡಬೇಕು ಬೇಡ, ಧರ್ಮಸ್ಥಳ ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನ ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷರು ಮಾತಾಡ್ತೀನಿ. ನನ್ನ ಅಭಿಪ್ರಾಯ ನೆನ್ನೆನೇ ಹೇಳಿದ್ದೀನಿ. ಇವತ್ತು BJPಯ ಸ್ನೇಹಿತರುಗಳು ಧರ್ಮಸ್ಥಳಕ್ಕೆ ಹೋಗಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದೇನಿದೆ, ಕರೀತಕ್ಕಂಥದ್ದು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನು ಬದಲಾವಣೆ ಮಾಡ್ಕೋಬೋದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ, ಇದೇನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದು ಯಾವುದೋ ಜಾರ್ಖಂಡಲ್ಲಿ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು. ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು BJPಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರೂ ಯಾವುದೇ ಕಾರಣಕ್ಕೂ
ಆತಂಕಕ್ಕೆ ಒಳಗಾಗೋದು ಬೇಡ. ನಾನು ಹೇಳಿದ್ದೀನಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾಯಿದೆನೋ, ಪ್ರಹ್ಲಾದ್ ಜೋಶಿ ಅವರು ಕೂಡ ಆಲ್ರೆಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡಿದ್ರು. CT ರವಿ ಅವರು ಕೂಡ ಇದನ್ನು ಅವ್ರ ಸಮ್ಮುಖದಲ್ಲಿ ಇದನ್ನು ಸರಿಯೋ ತಪ್ಪ ಅನ್ನೋಂಥ ಒಂದು ಅಧ್ಯಯನ ಮಾಡಿರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ಹಂಗಾಗಿ ಇದು ಒಳ್ಳೆ ಅನ್ನೋಂಥ ಮಾತು, ಬೇಡ ಅನ್ನೋಂಥ ಮಾತು ಅವ್ರು ಹೇಳಿರೋ ಕಾರಣ ಅದ್ರ ಪ್ರಕಾರ ನಾನು ಹೇಳೋದೇನಂದ್ರೆ ಅದನ್ನು ಹೋಗೋದು ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದ್ದಾರೆ CT ರವರು ಅದು ಹಿಡ್ಕೊಂಡು ಅದ್ರ ಪ್ರಕಾರ ಅದನ್ನು ನಾನು ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಆಣೆ ಪ್ರಮಾಣ ಯಾಕಂದರೆ ಇವತ್ತು ಭಾಳಷ್ಟು ಮಂದಿ ನಮ್ಮ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಆ ಶ್ರದ್ಧಾ ಕೇಂದ್ರದಲ್ಲಿ ಹೋದರೆ ನಾವು ಅಲ್ಲಿ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಅಲ್ಲಿ ಮಾಡೋದ್ರಿಂದ ಅದು ಸರಿಯಲ್ಲ. ಅದು ಮುಂದಕ್ಕೆ ಏನು ಪಾರ್ಟಿ ಚೌಕಟ್ಟದಲ್ಲಿ ನಾವೇನು ಚರ್ಚೆ ಮಾಡಬೇಕು, ನಮಗೆ ಕೂಡ ಗೊತ್ತಿದೆ ಯಾರ್ಯಾರು ಹಾಕಿಲ್ಲ, ಯಾರ್ಯಾರು ಹಾಕಿದ್ದಾನೆ ಅಂತ ವಿಚಾರವನ್ನು ಬಹಿರಂಗವಾಗಿ ಮಾಧ್ಯಮಗಳ ಜೊತೆಲಿ ಮಾತಾಡೋದು ಬೇಡ. ಅದು ಮುಂದಕ್ಕೆ ನಾನು ಯಾವ ರೀತಿಯಲ್ಲಿ ಪಾರ್ಟಿ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು ಆ ಚೌಕಟ್ಟಲ್ಲಿ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೇನೆ. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಭಾಳ ಗಂಭೀರವಾಗಿದೆ, ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರೇನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ಇಂಥದ್ದೊಂದು ಘಟ್ಟಕ್ಕೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಬಂದು ನಿಂತಿದೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ HD ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ರಿಷಿಕ್ ವಿಹಾನ್ ಗೌಡರಿದ್ದಾರೆ. ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. BJPಯಿಂದ ಯದುಕುಮಾರ್ ಗೌಡರಿದ್ದಾರೆ. ನಮಸ್ಕಾರ ಯದುಕುಮಾರ್ ಗೌಡ್ರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದನೇ ಚರ್ಚೆ ಶುರುವಾಗುತ್ತೆ. ಏನಾಗ್ತಿದೆ ಬಿಜೆಪಿಯಲ್ಲಿ? ಸರ್, ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂಥ ಸ್ಥಾನಗಳಲ್ಲಿ ಅಡ್ಡ ಮತದಾನ ನಡೆದಿದ್ದಂಥದ್ದು ಜಂಟಿಯಾಗಿ ಆದಾಗ 11 ಮತಗಳು ಅಡ್ಡ ಮತದಾನ ಆಗಿರುವಂಥದ್ದು ಇದೆ. ಅದರಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಲೀಡರ್ ಆಫ್ ಆಪೋಸಿಷನ್ ಅಶೋಕ್ ಜಿ ಅವರು ಹೇಳಿದ್ದಾರೆ, ನಮ್ಮ ಕಡೆಯಿಂದನೂ ಅಡ್ಡ ಮತದಾನ ಆಗಿರುವಂಥದ್ದಿದೆ. ಅದು ಕಾರ್ಯಕರ್ತರಿಗೆ, ಪಕ್ಷಕ್ಕೆ ಮುಜುಗರ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರಿಗೆ ಮುಜುಗರ ಆಗಿದೆ. ಯಾಕೆಂದರೆ ಪಕ್ಷ, ತತ್ವ, ಸಿದ್ಧಾಂತ ಮತ್ತು ನಾವು ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ನಮ್ಮಲ್ಲಿ ಇರೋವಂಥದ್ದಲ್ಲಿ ಪಕ್ಷದ ಸಿದ್ಧಾಂತನೇ ದೊಡ್ಡದೇ ಹೊರತು ರಾಷ್ಟ್ರ ಪ್ರಥಮ, ರಾಷ್ಟ್ರ ಸರ್ವಪ್ಪ ಅಂತ ಹೇಳುವಂಥದ್ದು ನಮ್ಮ ಪಕ್ಷದಲ್ಲಿ ಈ ಥರದ ಅಡ್ಡ ಮತದಾನ ಮಾಡಿರುವಂಥದ್ದು, ಮುಜುಗರ ತಂದಿರುವಂಥದ್ದು, ಅದು ಸಾರ್ವಜನಿಕವಾಗಿ ಒಪ್ಕೊಂಡಿರುವಂಥದ್ದು, ಹೇಳಿರುವಂಥದ್ದು ಹೇಳಿದೆ. ಆದರೆ ಈ ಒಂದು ಏನಂತಾರೆ ಶಾಸಕರ ಒಂದು ಇದರಲ್ಲಿ ಈ ಕಪ್ಪು ಕುರಿಗಳು ಯಾರು ಅನ್ನೋದನ್ನು ಹೇಳೋದಕ್ಕೆ ಅದಕ್ಕೊಂದು ನಾವೊಂದು ಸಮಿತಿ ಮಾಡಿದ್ದೇವೆ. ಮಾನ್ಯ CT ರವಿ ಅವರ ನೇತೃತ್ವದಲ್ಲಿ ಮಹೇಶ್ ತೆಂಗಿನಕಾಯಿ ಮತ್ತು ಕೊಳ್ಳೇಗಾಲದ ಮಹೇಶ್ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿದೆ. ಆ ಸಮಿತಿ ಹೇಳಿದೆ ಇನ್ನು ಕೆಲವು ದಿನಗಳಲ್ಲಿ ಅದನ್ನ ಇಂಟರಿಮ್ ರಿಪೋರ್ಟ್ಸ್ ಇದು ಮಾಡಿದೆ, ಫೈನಲ್ ರಿಪೋರ್ಟ್ ಏನಿದೆ ಅಂತ. ಮತ್ತೆ ಸ್ಪಷ್ಟವಾಗಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಇದರ ಬಗ್ಗೆ ಏನಂತಾರೆ ಲೀಡರ್ ಆಫ್ ಆಪೋಸಿಷನ್ ಅವರ ಜೊತೆ ಮಾತಾಡಿ ನಾವು ಚುನಾವಣೆ ಒಂದು ಶಾಸಕಾಂಗ ಸಭೆಯನ್ನು ಧರ್ಮಸ್ಥಳದಲ್ಲಿ ಮಾಡಬೇಕಾ ಅಂತ ಚಿಂತನೆ, ಅಂದರೆ ಆ ರೀತಿ ಅಂತ ಮನನೊಂದಿದ್ದರೆ ಈ ಥರದ ಶಾಸಕರ ಬೆಳವಣಿಗೆ ಎಲ್ಲರ ಮೇಲೂ ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ಯಾಕಂದರೆ ನಾವು ಶಾಸಕರಾಗಿ, ಯಾಕಂದರೆ ಪಕ್ಷದ ಕಾವಲಿಗೆ ಇರುವಂಥದ್ದು ಕೆಲವು ಈ ಥರದ್ದು ಯಾವ ಆಸೆಗೆ, ಯಾವ ಆಮಿಷಕ್ಕೆ, ಇಲ್ಲ ಯಾವ ಒತ್ತಡಕ್ಕೆ, ಇಲ್ಲ ಇನ್ಯಾವುದೋ ಇದಕ್ಕೆ ಯಾರು ಮಾಡಿದಾರೋ ಏನು ಮಾಡಿದಾರೋ ಅದು ಸಾರ್ವಜನಿಕ ಆಗಬೇಕಾಗತ್ತೆ. ಯಾಕಂದರೆ ಕಾರ್ಯಕರ್ತರ ಪಕ್ಷ ಅಂದಾಗ ಇದು ಕಾರ್ಯಕರ್ತರಿಂದ ಬಂದಂಥ ಯಾರೇ ಶಾಸಕರಾಗಿರ್ಬೇಕಾದಾಗಲೂ ಅವರು ಕಾರ್ಯಕರ್ತರಿಗಾಗ್ಬೋದು, ಪಕ್ಷಕ್ಕಾಗ್ಬೋದು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿರೋಂಥ
ಪ್ರತಿಯೊಬ್ಬ ಶಾಸಕನದು. ಯಾಕಂದ್ರೆ ಒಬ್ಬ ಶಾಸಕನಾಗಬೇಕಾದ್ರೆ ಕಾರ್ಯಕರ್ತನಿಂದ ಬರುವಂಥದ್ದು. ಆ ಕಾರ್ಯಕರ್ತನ ಜವಾಬ್ದಾರಿ ಏನಿರುತ್ತೆ, ಆ ಕಾರ್ಯಕರ್ತನ ಮನನೊಂದಿರುವಂಥದ್ದು. ಅದಕ್ಕೆ ನೀವು ಅಕೌಂಟಬಲ್ ಆಗ್ಲೇಬೇಕಾಗತ್ತೆ ಯಾರಾಗಿದ್ದಾರೋ ಅನ್ನೋದಕ್ಕೆ. ಅದಕ್ಕೆ ನಮ್ಮ ಅಧ್ಯಕ್ಷ ಕಾರ್ಯಕರ್ತರ ಮನನೊಂದಿದೆ ಅಂತ ಯದುಕುಮಾರ್ ಗೌಡ್ರು ಹೇಳ್ತಾ ಇದ್ದಾರೆ. ಶಾಸಕರು ಹೇಳ್ತಾರೆ ನಮ್ದು ಕೂಡ ಮನನೊಂದಿದ್ದೀರಿ, ನಾವ್ ಹಿಂಗಾಗಿ ಅಡ್ಡ ಮತದಾನ ಮಾಡಿದೀವಿ ಅಂತಾರ ಅವರು. ಸರ್, ಹಾಗಾದ್ರೆ ಶಾಸಕರು ಮನನೊಂದಿದ್ದೀರಾ ಅಂತಂದಾಗ ಒಂದು ಸರ್ಕಾರ ಬಂದಾದ್ಮೇಲೆ, ಯಾಕಂದ್ರೆ ಇವಾಗ ನಾವು ರಿಯಲ್ ಪೊಲಿಟಿಕ್ಸ್ ಅಲ್ಲಿ ಮಾತಾಡಬೇಕು ಅಂದ್ರೆ ಒಂದು ರಿಯಲ್ ಪೊಲಿಟಿಕ್ಸ್ ಸರ್ಕಾರ ಬಂದಿದೆ ಅಂತ ಅಂದ್ಮೇಲೆ ಸರ್ ಚುನಾವಣೆವರೆಗೂ ಅದು ಪಕ್ಷ ಬೇರೆ ಬೇರೆ ಇರುತ್ತೆ. ಚುನಾವಣೆ ಆದ್ಮೇಲೆ ರಾಜ್ಯ ಸರ್ಕಾರ ಅಂತ ಯಾವ್ದು ಬರುತ್ತೋ ತನ್ನ ಎಲ್ಲ 224 ಶಾಸಕರು ಕೂಡ ಆ ಒಂದು ಶಾಸನದಲ್ಲಿ ಒಳಪಡ್ತಾರೆ. ಅಲ್ಲಿ ಆಡಳಿತ ವಿರೋಧ ಹೌದು, ಯಾವ ಒಂದು ಏನಂತಾರೆ ತಪ್ಪು ತಿಳುವಳಿಕೆಗಾಗ್ಬೋದು, ತಪ್ಪು ದಾರಿಯಲ್ಲಿ ಸರ್ಕಾರ ನಡೆದಾಗ ಕಿವಿ ಹಿಂಡೋ ಕೆಲಸ ವಿರೋಧ ಪಕ್ಷವಾಗಿ ಮಾಡೇ ಮಾಡುತ್ತೆ, ಜನರ ಹಕ್ಕಿಗೋಸ್ಕರ ಮಾತಾಡೇ ಮಾಡುತ್ತೆ. ಆದ್ರೆ ಅನುದಾನ ಕೊಡುವುದರಲ್ಲಿ ತಾರತಮ್ಯ ಮಾಡಿದಾಗ ಹೌದು ಅದು ಆಡಳಿತ ಪಕ್ಷದ ಶಾಸಕರಿಗೂ ಏನದೇ ಅವಮಾನ ಆಗಿದೆ, ನೋವಾಗಿದೆ. ಅದು ಆಡಳಿತ ಶಾಸಕರು ಕಳೆದ 3 ವರ್ಷದಿಂದನೂ ಆಡಳಿತ ಪಕ್ಷದ ಶಾಸಕರು ಕೂಡ ನಮ್ಗೆ ಅನುದಾನ ಇಲ್ಲ ಅಂತ ಹೇಳಿದಂಥದ್ದು ಅವಾಗಿನ ಮುಖ್ಯಮಂತ್ರಿ ಆಗಿದ್ದರು. ಸರ್, 1 ನಿಮಿಷ, 2 ವರ್ಷಗಳ ಕಾಲ ಕಂಪ್ಲೀಟ್ ಮಾಡ್ತೀನಿ ಆಮೇಲೆ. 2 ವರ್ಷಗಳ ಕೂಡ ಯಾರಿಗೂ ಅನುದಾನ ಇಲ್ಲ ಅಂತ ಅಂದ್ರೆ ಆಡಳಿತ ಪಕ್ಷಕ್ಕೆ ಅನುದಾನ ಇಲ್ಲ ಅಂತಂದಾಗ ಇನ್ನು ವಿರೋಧ ಪಕ್ಷಗಳನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದು ಒಂದು. ನಾ ಹೇಳ್ತಾ ಇರೋದೇನಂದ್ರೆ ಸರ್, ಈಗ ನಮಗೆ ವಿರೋಧ ಪಕ್ಷದಲ್ಲಿ ನಮಗೆ ಸ್ಥಾನ ಇರುವಂತದ್ದು, ನಾವು ಆ ಕೆಲಸ ಇದು ಮಾಡಬೇಕಾಗಿರುವಂತದ್ದು. ಈ ತರದ್ದು ಇದೇ ಮೊದಲಲ್ಲ, ಇದೇ ಕೊನೆಯಲ್ಲ, ಹಿಂದೆ ಕೂಡ ಹಲವಾರು ಬಾರಿ ನಡೆದಿರುವಂತ ಉದಾಹರಣೆಗಳಿವೆ. ಅದು ಬೇರೆ ಉಲ್ಲೇಖ ಮಾಡಬೇಕು ಅಂದ್ರೆ ಒಂದೊಂದೇ ಉಲ್ಲೇಖ ಮಾಡಿ ಹೇಳುವಂತದ್ದಿದೆ. ಇವಾಗ ಏನಿರೋದಂದ್ರೆ ಕಾರ್ಯಕರ್ತರಿಗೆ ಈ ಯಾರು ಅಡ್ಡ ಮತದಾನ ಮಾಡಿದಾರೋ ಅವರು ಜವಾಬ್ದಾರರಾಗುತ್ತಾರೆ. ಯಾರು ಏನು ಅಂತ ಪತ್ತೆ ಮಾಡುವಂತದ್ದು ಮೊದಲದಾಗ ಅದು ಯಾರು ಏನು ಅಂತ ರಾಜ್ಯ ನಾಯಕತ್ವ ಆಗ್ಬೋದು, ರಾಷ್ಟ್ರ ನಾಯಕತ್ವ ಆಗೋದು ಪತ್ತೆ ಮಾಡುತ್ತೆ, ಸೂಕ್ತವಾದ ಕ್ರಮ ಕೈಗೊಳ್ಳುತ್ತೆ. ಇದು ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಇದರಲ್ಲಿ ಯಾವುದೇ ಮುಜುಗರ ಇಲ್ಲ, ಅಂಜಿಕೆ ಇಲ್ಲ, ಯಾವುದೂ ಇಲ್ಲ. ನೀವೇ ಒಂದು ಪಾಯಿಂಟ್ ಹೇಳಿದ್ರಿ, ಆಡಳಿತ ಪಕ್ಷದ ಶಾಸಕರಿಗೆ ಅನುದಾನ ಇಲ್ಲದೆ ಇದ್ದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಅಂತ. ಹಾಗೆ ಅಸಮಾಧಾನಗೊಂಡಿದ್ರೆ ಅವರು ನಿಮ್ಮ ಹತ್ರ ಕೈ ಬೀಸಕ್ಕೆ ಬರಬೇಕಾಗಿತ್ತು. ಯಾಕೆ ನಿಮ್ಮವರು ಅವ್ರ ಹತ್ರ ಹೋದ್ರು? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳಲು ಬಿಜೆಪಿ ಅಂತ ಹೇಳ್ತಾರೆ. ನೀವು ರಾಜಕೀಯವಾಗಿ ಏನು ಅಂತ ಕೇಳಿದ್ರೆ, ರಾಜಕೀಯವಾಗಿ ಆಡಳಿತದಲ್ಲಿರೋ ಸರ್ಕಾರ ಪ್ರತಿಯೊಬ್ಬ ಶಾಸಕನು ಕೂಡ ಈ ರಾಜ್ಯದ ಜನಪ್ರತಿನಿಧಿ. ಹೌದು, ಆ ತರದ ಸರ್ ಪ್ರಶ್ನೆ ನೀವು ಆಡಳಿತ ಪಕ್ಷಕ್ಕೆ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ತರದ ಎಲ್ಲಾ ಶಾಸಕರಿಗೂ ಅವರಿಗೆ ಸಲ್ಲಬೇಕಾದ ಅವರ ಕ್ಷೇತ್ರಗಳಿಗೆ ಸಲ್ಲಬೇಕಾದ ನ್ಯಾಯವನ್ನ ಆಡಳಿತ ಪಕ್ಷ ಮಾಡಿದ್ಯಾ? ಯಾಕಂದ್ರೆ ಮಾಡದೆ ಹೋದಾಗ ಸರ್, ಈಗ ನನ್ನ ಬೇಸಿಕ್ ಪ್ರಶ್ನೆನೇ ಅದು. ಬಿಜೆಪಿ ಒಂದು ಆಲೋಚನೆಯಲ್ಲಿ ಇತ್ತು, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ ನಂತರ DK ಶಿವಕುಮಾರ್ ಬಣ, ಸಿದ್ದರಾಮಯ್ಯನವರ ಬಣ ಇತ್ಯಾದಿ ಬಣ ಆಗಿದೆ. ಶಾಸಕರು ನಮ್ಮ ಸಪೋರ್ಟಿಗೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ರಿ ನೀವು. ಬಣ ಸೃಷ್ಟಿ ಆಗುತ್ತೆ ಅಂತ ಆ ನಿರೀಕ್ಷೆ ಏರುಪೇರಾಗಿದ್ದ ನಾವು ನೋಡಿದ್ವಿ. ಎರಡನೇದು ನೀವು ಉಲ್ಲೇಖ ಮಾಡ್ತಾ ಇದ್ರಿ, ಕಳೆದ 3-4 ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಅನುದಾನ ಸಿಕ್ಕಿಲ್ಲ, ಹೀಗಾಗಿ ಅಸಮಾಧಾನಗೊಂಡಿದ್ದಾರೆ ಅಂತ ನೀವೇನು ಹೇಳ್ತಾ ಇದ್ರಿ? ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದಲ್ಲಿ ಮಹಾರಾಷ್ಟ್ರದಂತೆ ಒಬ್ಬ ಏಕನಾಥ್ ಶಿಂದೆ ಉಗಮ ಆಗುತ್ತೆ ಅಂತ. ಎಲ್ಲಿದ್ದಾರೆ ಏಕನಾಥ್ ಶಿಂದೆ? ಏಕನಾಥ್ ಶಿಂದೆ ಬಣದ ಶಾಸಕರುಗಳು? ಯಾರು ಹೇಳಿದ್ ಸರ್ ಏಕನಾಥ್ ಶಿಂದೆ ಅಂತ? ನೀವೇ ಬಿಜೆಪಿ ಅವರು ಮಾತನಾಡಿದ್ದಾರೆ ಸರ್. ಈಗ ನೀವೇ ಬಿಜೆಪಿ ಶಾಸಕರು. ಸರ್ಕಾರ ಜನ ಕೊಟ್ಟಿರುವಂತದ್ದು 5 ವರ್ಷಕ್ಕೆ, 136 ಕೊಟ್ಟಿರೋದು 5 ವರ್ಷಕ್ಕೆ. ಸೊ 5 ವರ್ಷಕ್ಕೆ ಅಂದಾಗ ನಾವು ಇದುವರೆಗೂ 3 ವರ್ಷದಿಂದ ಕೇಳ್ತಾ ಇರುವಂತದ್ದು ಜನಪರವಾದದ್ದು ಮಾಡಬೇಕು, ಜನ ವಿರೋಧವಾದ ಮಾಡುವಂತ ಸರ್ಕಾರ ಆಗಿದೆ. ಅದ್ರ ವಿರುದ್ಧ ನಮ್ ಧ್ವನಿ ಇತ್ತೇ ಬರ್ತು. ಈಗ 11 ಯಾವ ಆಮಿಷವನ್ನು ತಗೊಂಡ್ರು ಅನ್ನೋದು ಅವ್ರು ಹೇಳ್ಬೇಕಾಗತ್ತೆ. ನಾವ್ ಯಾರಿದ್ದಾರೆ ಅಂತ ನಾವು ಕಂಡುಹಿಡಿತೀವಿ. ಯಾವ ಆಧಾರದ ಮೇಲೆ ಶಾಸಕರನ್ನ ಕರೆದ್ರು ಅಂತದನ್ನ ಅದನ್ನ ಏನಂತಾರೆ ಇವಾಗಿನ ಆಡಳಿತ ಸರ್ಕಾರ ಹೇಳ್ಬೇಕಾದಂತದ್ದು ಅವ್ರ ಮೇಲಿರೋ ಪ್ರಶ್ನೆ. ಅದು ಬರ್ತೀನಿ ಸರ್. ರಿಷಿ ಗೌಡ್ರೆ, ನಿಮ್ಮ ಜೊತೆ ಇದ್ದಂತಹ ಒಂದು ಪಾರ್ಟಿ, ನಿಮಗೆ ಬರಬೇಕಾದಂತಹ ಮತಗಳು, ಅವರು 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ, ನಿಮಗೊಂದು ನಿರೀಕ್ಷೆ ಇತ್ತು ಬಿಜೆಪಿಯ ಒಂದು ಎಕ್ಸ್ಟ್ರಾ ಮತಗಳು ನಮಗೆ ಬರುತ್ತೆ, ಆ ಮುಖಾಂತರ ನಾವು ಗೆಲ್ಲಬಹುದು ಅನ್ನೋ ಲೆಕ್ಕ ಉಲ್ಟಾ ಪಲ್ಟಾ ಆಗಿದೆ ಈಗ. ಸರ್ ನೋಡಿ, ಈ ಏನು ಡೆವಲಪ್ಮೆಂಟ್ಸ್ಗಳಾಗಿದೆ ಅಡ್ಡ ಮತದಾನ, ಅದರ ಆಫ್ಟರ್ ಎಫೆಕ್ಟ್ಸ್ ಯಾವ ರೀತಿ ನಿಮಗೆ ಕಾಂಗ್ರೆಸ್ ಒಳಗಡೆನೇ ಇದೆ ಅಂತಂದರೆ ಅದನ್ನು ನಿನ್ನೆ ತಾವು ಗಮನಿಸಿದ್ರೆ, ಈಗ ಏನದು KPCC ಅಧ್ಯಕ್ಷರ ಏನದು BK ಹರಿಪ್ರಸಾದ್ ಅವರು ಒಂದು ಓತ್ ಟೇಕಿಂಗ್ ಇತ್ತಲ್ವ, ಅಲ್ಲೇ ತಾವು ಗಮನಿಸಿದಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಸ್ಟೇಜ್ ಮೇಲಿರೋರು ಕಸ ಗುಡಿಸ್ತಾವ್ರೇನೋ, ಕಸ ಗುಡ್ಸೋಕ್ಕೆ ಲಾಯಕ್ಕು, ಅಥವಾ ಎಸ್ ಎಕ್ಸಾಕ್ಟ್ಲಿ ಈಗ ಸ್ಟೇಜ್ ಮುಂದೆ ಇರೋವಂಥವರೆಲ್ಲ ಯೂಸ್ಲೆಸ್ ಫೆಲೋಸ್ ಇರ್ಬೋದೇನೋ ಅಂತ ಅವ್ರು ಅನ್ಕೊಂಡು ಹೇಳಿದ್ದು. ಅವ್ರು ಇದ್ದಾರೆ ಹಾಗೇನೆ ಕಸ ಗುಡಿಸೋರು ಮೇಲ್ಗಡೆ ಇರೋರು ಕೆಳಗಡೆ ಯೂಸ್ಲೆಸ್ ಫೆಲೋ ಅಂತ ನಾನು ಹೇಳ್ತಾ ಇಲ್ಲ, ಅವ್ರಂಗೆ ಅನ್ನಿಸ್ತಾ ಅದಕ್ಕೆ ಅವ್ರಂಗೆ ಹೇಳ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ತಮಗೆ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾದವು ಈ ಒಂದು ಪರಿಷತ್ ಚುನಾವಣೆಗೆ, ಕಾಂಗ್ರೆಸ್ ಹೈಕಮಾಂಡ್ ದೇ ದೆಮ್ಸೆಲ್ಫ್ ದೇ ಆರ್ ನಾಟ್ ಹ್ಯಾಪಿ.
ಯಾಕೆ ಅಂತ ಹೇಳಿದ್ರೆ ಈ ರೀತಿ ತಾವುಗಳು ಹಿಂದೆ ರಾಜಕಾರಣಗಳನ್ನ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಮಾಡಿ ಇವತ್ತು ಕಾಂಗ್ರೆಸ್ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಅವರು ತೋಡಿದ ಬಾವಿಗಳು, ಅವರು ತೋರಿಸ್ಕೊಂಡು ಕೊಟ್ಟ ರಾಜಕೀಯಗಳೇ ಅವ್ರಿಗೆ ಉಲ್ಟಾ ಹೊಡೆದ್ಬಿಟ್ಟಿದೆ ಈಗ. ಅದಕ್ಕೆ ನಿಮಗೆ 3 ಕಾನ್ಸಿಕ್ಯೂಟಿವ್ ಟರ್ಮ್ಸಲ್ಲಿ ಲೋಕಸಭೆಯಲ್ಲಿ 44, 54, 99, 100 ಗಡಿ ದಾಟಕ್ಕೆ ಆಗ್ತಾ ಇಲ್ಲ. ಎಷ್ಟೋ ರಾಜ್ಯಗಳಲ್ಲಿ 0, 1, 2, 3 ಅಂತ ಆಗಿ ಬಂದು ಕುತ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಅಲ್ಲಿಗೆ ಬರ್ತಾ ಇದ್ದೀನಿ ಸರ್, ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಹಿರಿಯ ನಾಯಕರಿಗೆ ಏನು ಅಂತ ಹೇಳಿದ್ರೆ, ಈ ಹಿಂದೆ ಏನೆಲ್ಲ ಮಾಡಿದ್ರು ಅದ್ರ ಪರಿಣಾಮಗಳನ್ನ ಈಗ ಅವ್ರೇನು ಎದುರಿಸ್ತಾ ಇದಾರಲ್ವಾ, ಇದರದ್ದು ಅಡ್ಡ ಪರಿಣಾಮಗಳನ್ನೇ ನಿಮಗೆ ಈ ಪರಿಷತ್ ಚುನಾವಣೆಗಳಲ್ಲಿ ಆಗಿರುವಂಥದ್ದು. ಅದನ್ನ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಅಥವಾ ಬೇರೆ ಬೇರೆ ಹಿರಿಯ ಯಾರೆಲ್ಲ ರಾಜಕಾರಣಿಗಳಿದ್ದಾರೆ ಕಾಂಗ್ರೆಸ್ ಅಲ್ಲಿ, ಅವ್ರು ಅದನ್ನು ಗೆಸ್ ಮಾಡಿದ್ರು. ಯಾಕೆಂದ್ರೆ ನಿಮಗೆ 136 ಅವರು ಗೆದ್ದಿದ್ರು, ಇನ್ನೊಂದು ಇಂಡಿಪೆಂಡೆಂಟ್ ಇಷ್ಟು ಜನ ಇದ್ದಾರೆ, ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರು ಇಷ್ಟು ಜನ ಇದ್ದಾರೆ ಅಂತ ನಿಮ್ ಕ್ಯಾಲ್ಕುಲೇಷನ್ಸ್ 140 ಇತ್ತು ಅಂತ ಇಟ್ಕೊಳ್ಳೋಣ. 151 ಹೆಂಗ್ ಬಂತು ಅನ್ನೋವಂಥದ್ದು ಪ್ರಶ್ನೆ ಕೇಳಿದಾಗ ಯಾರು ಸುಮ್ಮನೆ ಬಂದ್ಬಿಟ್ಟು ನನಗೆ ಇಷ್ಟ ಇರಲಿಲ್ಲಪ್ಪ ಅದಕ್ಕೆ ನಾನು ಬಂದು ನಿಮ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಕ್ ಹೋಗಲ್ಲ. ಯಾಕೆಂದ್ರೆ ನಿಮಗೆ ಒಬ್ಬ ಶಾಸಕ ಅಷ್ಟು ಲಕ್ಷಾಂತರ ಜನ ಓಟ್ ಹಾಕ್ಬಿಟ್ಟು ಆ ಒಂದು ಪಕ್ಷದ ಚಿಹ್ನೆಯಲ್ಲಿ ಆ ನಿಮಗೆ ಪಕ್ಷದ ಫೇಸ್ ವ್ಯಾಲ್ಯೂ ಇರುತ್ತೆ, ಆ ಶಾಸಕನ ಫೇಸ್ ವ್ಯಾಲ್ಯೂ ಇರುತ್ತೆ, ಆಮೇಲೆ ಏನೆಲ್ಲ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ ಒಂದು ಎಲೆಕ್ಷನ್ ನಡೆಯೋ ಟೈಮಲ್ಲಿ ಅದಷ್ಟನ್ನು ಸೇರಿಸ್ಕೊಂಡು ಒಬ್ಬ ಪ್ರತಿನಿಧಿ ಇರ್ತಾನೆ. ಸೊ ಆ ಪ್ರತಿನಿಧಿಗೆ ಆಲ್ ಆಫ್ ಅ ಸಡನ್ ಆತ್ಮಸಾಕ್ಷಿ ಓಪನ್ ಆಗ್ಬಿಟ್ಟು, ಆ ಆಲ್ ಆಫ್ ಅ ಸಡನ್ ಜ್ಞಾನೋದಯ ಆಗ್ಬಿಟ್ಟು ನಿಮಗೆ ಈ MLC ಪರಿಷತ್ ಚುನಾವಣೆ ಟೈಮಲ್ಲಿ ನನಗೆ ಇಷ್ಟ ಇರಲಿಲ್ಲ, ನನಗೇನೋ ದ್ರೋಹ ಆಗ್ಬಿಟ್ಟಿದೆ, ನನ್ನ ಕ್ಷೇತ್ರ ಜನಕ್ಕೆ ದ್ರೋಹ ಆಗ್ಬಿಟ್ಟಿದೆ ಅಂತ ತಗೊಂಡೋಗ್ಬಿಟ್ಟು ಅವರು ಹೋಗಿ ಯಾರು ಓಟ್ ಹಾಕಿರೋಂಥದ್ದಲ್ಲ. ಇಟ್ ಈಸ್ ಪ್ಯೂರ್ಲಿ ಇನ್ ಇಂಡಿವಿಜುವಲ್ ಮಾಡ್ಕೊಂಡಿರುವಂಥದ್ದು. ರಿಷಿ ಗೌಡ್ರೆ ನಾನು ಇದೇ ಪ್ರಶ್ನೆ ಕೇಳ್ತೀನಿ. ಇವತ್ತು ನೀವು 5ನೇ ಅಭ್ಯರ್ಥಿ ಅಂತ ಗೋವಿಂದ ರಾಜ್ ಅವರನ್ನು ಹಾಕಿದ್ರಲ್ಲ, ಅದೇ ರೀತಿಯಾಗಿ ಕಾಂಗ್ರೆಸ್ನ 2-3 ಜನ ಶಾಸಕರ ಅಸಮಾನ ಇದ್ದರು ಬಂದು ನಾಳೆ ನಿಮಗೆ ಏನಾದರೂ ಓಟ್ ಹಾಕಿ ನಿಮ್ಮ ಅಭ್ಯರ್ಥಿ ಗೆಲ್ಲು ಸಾಧಿಸಿದ್ರೆ ಇದೇ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಿದ್ರ? ಎಸ್, ವೆರಿ ಗುಡ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದೇ ಮಾತು ಉಲ್ಲೇಖ ಮಾಡ್ತಿದ್ರ ನೀವು? ಆಫ್ ಕೋರ್ಸ್. ನೋಡಿ, ಮೊದಲನೇದಾಗಿ 5ನೇ ಕ್ಯಾಂಡಿಡೇಟ್ ಹಾಕಿರುವಂತದ್ದಲ್ಲ, ಅದು ನಮ್ಮ ಪಕ್ಷದಿಂದ ಅಧಿಕೃತವಾಗಿ ಅಧಿಕೃತವಾಗಿ ನಾವು ಏನದು ಕ್ಯಾಂಡಿಡೇಟ್ ಹಾಕಬೇಕಾಗಿತ್ತು. ಬಿಕಾಸ್ ನಮ್ದು ಈಗ NDA ಅಲಯನ್ಸ್ ಅಲ್ಲಿ ಇದೀವಿ ಅಂತ ಗೊತ್ತಿದ್ದಾಗಲೂ ಕ್ಯಾಂಡಿಡೇಟ್ ಹಾಕಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, NDA ಅಲಯನ್ಸ್ ಅಲ್ಲಿ ಇದೀವಿ, ಅರ್ಥ ಆಗ್ತಾ ಇದೆಯಾ? ನಮ್ದೇ ಆದ ಒಂದು ಕ್ಯಾಲ್ಕುಲೇಷನ್ಸ್ ಏನಾಗಿತ್ತು, ಬಿಜೆಪಿ ಅವರಿಂದ 6 ಮತ ಬರ್ಬೋದು ನಮಗೆ, ಅದರ ಜೊತೆಗೆ ಈಗ ಇಂಡಿಪೆಂಡೆಂಟ್ ಆಗಿ ಯಾರೆಲ್ಲ ಬಂದಿದ್ದಾರೆ ಅವರಿಂದ ಎಲ್ಲ ಬರ್ಬೋದು. ನಮ್ ಸೋಲು 100% ಸೋಲ್ತೀವಿ ಅನ್ನೋದು ನಮ್ಗೆ ಗೊತ್ತಿತ್ತು, ಓಕೆನಾ? ಸೊ ನಮಗೇನೆಲ್ಲೂ ನಾವು ಗೆದ್ದು ಬಿಡ್ತೀವಿ, ಅಡ್ಡ ಮತದಾನ ಹಾಕ್ಸ್ಕೊಂಡ್ಬಿಡ್ಬೇಕು ಅಂತ ನಮಗೇನು ಯಾವ ಆಸೆ ಇರಲಿಲ್ಲ. ಆದರೆ ನಮಗೇನು ಅಂತ ಹೇಳಿದ್ರೆ ವಿನ್ನಿಂಗ್ಲಿ ಸೋಲ್ಬೇಕು. ಅಂದ್ರೆ ಈಗ ನಾವು ಸ್ಪರ್ಧಿಸಿದೀವಿ, ನಾವು ಟಫ್ ಫೈಟ್ ಕೊಟ್ಟಿದ್ದೀವಿ, ನಮಗೆ 18 ಜನ ನಮ್ಮಲ್ಲೇ ಇದ್ದಾರೆ, ಪ್ಲಸ್ ಇವರಿಂದನೂ 6 ಜನ ನಮಗೆ ಬಂದಿದ್ದಾರೆ, ಪ್ಲಸ್ ಅನದರ್ 1, 2, 3 ಎಷ್ಟು ಬರುತ್ತೋ 26 ಬರುತ್ತೋ 27 ಬರುತ್ತೋ, ಯಾಕೆಂದ್ರೆ 28 ಬೇಕಾಗಿತ್ತು. ಸೊ ಇದು ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ನಾವಿಲ್ಲಿ ಗೆದ್ಬಿಡ್ತೀವಿ ಅಂತ ಎಲ್ಲೂ ಇರಲಿಲ್ಲ. ಆದ್ರೆ ಇಲ್ಲಿ ಯಾರೆಲ್ಲ ಶಾಸಕರು ಈಗ ಹೋಗ್ಬಿಟ್ಟು ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ, ಅವರು ಬರೀ ಅವರಿಗೆ ಮೋಸ ಮಾಡ್ಕೊಂಡಿರೋದಲ್ಲ, ಅವರನ್ನ ನಂಬಿ ಅವರು ಯಾವ ಒಂದು ಚಿಹ್ನೆ ಅಡಿಯಲ್ಲಿ ಮತ ಹಾಕ್ಸ್ಕೊಂಡಿದಾರಲ್ಲ ಆ ಮತದಾರರಿಗೆ ಮಾಡಿರುವಂತಹ ಮೋಸ ಇದು. ಇನ್ನ ಎರಡನೇದು, ಅವ್ರು ನಮಗೆ ಹಾಕ್ಲಿ ನಾವು ಅವ್ರಿಗೆ ಹಾಕ್ಲಿ, ತಾವೊಂದು ಪ್ರಶ್ನೆ ಕೇಳಿದ್ರಿ, ನಮಗೇನಾದ್ರು ಒಂದು ವೇಳೆ ಯಾರಾದ್ರೂ ಒಂದಿಬ್ರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ನಾವು ಬೈ ಹಾರ್ಟೆಡ್ಲಿ ನಾವೇನು ಖುಷಿಯಾಗಿ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂತಾ ಇರಲಿಲ್ಲ. ಆದ್ರೆ ಯಾರು ಅಡ್ಡ ಮತದಾನ ಮಾಡಿದ್ರು ಸರ್, ಇಲ್ಲ ನೋಡಿ, ಯಾರೇ ಅಡ್ಡ ಮತದಾನ ಮಾಡೋದು ತಪ್ಪೇ, ಇದು ತಪ್ಪು. ಆಮೇಲೆ ಇನ್ನೊಂದು ನೋಡಿ, ಇದು ನಿಮಗೆ ಬೇರೆ ಎಲೆಕ್ಷನ್ಸ್ ತರ ನಡೆಯುವಂತದ್ದಲ್ಲ. ನಿಮಗೆ ಇದು ಪರಿಷತ್ತಿಗೆ ಹೋಗ್ಬೇಕಾಗಿರುವಂತವ್ರು ಏನು ಅಂತಂದ್ರೆ ಬುದ್ಧಿಜೀವಿಗಳು, ಯಾರೆಲ್ಲ ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ ಕೆಲವೊಂದು ಸಬ್ಜೆಕ್ಟ್ಸ್ ಗಳಲ್ಲಿ ಅಂತದ್ದು, ಈ ತರ ಒಂದು ವ್ಯಕ್ತಿಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಈಗ ಒಂದು 5ನೇ ಅಭ್ಯರ್ಥಿ ನೀವು ಹಾಕಿದ್ರಲ್ಲ, ಇರ್ಬೋದು ಸ್ವಾಮಿ, ಇವಾಗ ನಿಮ್ ಡಿಫೆನ್ಸ್ ನೀವು ಏನ್ ಬೇಕಾದ್ರೂ ಹೇಳ್ಬೋದು, ನಿಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡಿದರೆ ಮತ್ತೊಂದು ಅದೆಲ್ಲ ನೀವು ಹೇಳ್ಕೋಬಹುದು. ಆದ್ರೆ ವಾಟ್ ಕ್ರೆಡಿಬಿಲಿಟಿ ಹ್ಯಾಸ್ ಗಾಟ್, ಅದು ಒಂದು. ಇನ್ನು ಎರಡನೇದು, ಏನ್ ಗ್ಯಾರಂಟಿ ಮೇಲೆ ನೀವು 28ನ ಬಿಟ್ಟುಬಿಟ್ಟು 29 ಅಸೈನ್ ಮಾಡ್ಕೊಂಡಿದ್ರಿ ಒಬ್ಬೊಬ್ಬರಿಗೆ, 28 × 5 140 ಆಗ್ಬೇಕು ತಾನೆ, ಕೆಲವರಿಗೆ 30, 31, 32 ಎಲ್ಲ ಬರುತ್ತೆ ಅಂತ ನೀವು ಅನ್ಕೊಂಡ್ರೆ ನಿಮ್ ಕ್ಯಾಲ್ಕುಲೇಷನ್ಸ್ ಆಲ್ರೆಡಿ 140 ಕ್ರಾಸ್ ಆಗೋಗ್ಬಿಟ್ಟಿತ್ತು. ಇದು ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ, ಐ ಜಸ್ಟ್ ಫಿನಿಶ್ ವಿತ್ ದ ಲಾಸ್ಟ್ ಸೆಂಟೆನ್ಸ್. ಯಾವ ರೀತಿ ಆಗಿತ್ತು ಅಂದ್ರೆ, ಕೆಲವರಿಗೆ ಎದುರಿಸಿ, ಕೆಲವರಿಗೆ ಬೆದರಿಸಿ, ಕೆಲವರಿಗೆ ಅನುದಾನದ ಆಸೆ ಹುಟ್ಟಿಸಿ, ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿ ಯಾವುದೇ ಮನಿ ಪವರ್, ಬಜಲ್ ಪವರ್ ಅಂತೆಲ್ಲ ಇದೆ, ಇದನ್ನೆಲ್ಲ ತೋರಿಸಿ ಇಟ್ಸ್ ಎ ಪ್ರೀ ಪ್ಲಾನ್. ನಾನು ಹೇಳುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಪ್ರಶ್ನೆಗೆ ನಾನು ನೆಕ್ಸ್ಟ್ ಆಮೇಲೆ ಉತ್ತರ ತೆಗೆದುಕೊಳ್ತೀನಿ. ಈಗ ರಿಷಿಕ್ ವಿಹಾನಗೌಡರು ಅಥವಾ ನಾನು ಚುನಾವಣೆಗೆ ನಿಂತಿದ್ದೀನಿ ಅಂತ ಹೇಳಿದಾಗ, ಪ್ರವೀಣ್ ಚುನಾವಣೆಗೆ ಸೋಲ್ತಾರೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ, ನನಗೆ ಯಾಕೆ ಮತ ಹಾಕಕ್ ಬರ್ತಾರೆ ಜನ ಅಂತದೊಂದು ವ್ಯಾಖ್ಯಾನ ಆಗಿರ್ಬೋದಲ್ಲ. ನೋಡಿ, ಈಗ ಬರ್ತೀನಿ ರಿಷಿಕ್ ಗೌಡ್ರೆ, ಆ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೀನಿ. ದರ್ಶನ್ ಅವರೇ, ಏನೇನು ಆಮಿಷ ಹುಟ್ಟಿದ್ರಿ, ಎಷ್ಟೆಷ್ಟು ದುಡ್ಡು ಕೊಟ್ರಿ, ಏನೇನಾಯ್ತು?
ನೋಡಿ, ಹಿಂದೆಲ್ಲ ಆಮಿಷ ಒಡ್ಡಿದ್ದು, ದುಡ್ಡು ಕೊಟ್ಟಿರೋರ್ ಕತೆ, ಆ ಸೆಕ್ಸ್ ಸಿಡಿಗಳಿಗೆ 17 ಜನ ಸ್ಟೇ ತಂದಿರೋ ಕತೆ ಎಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿ ಕುಲ್ಲ ನೋಡಿದ್ದೀವಿ. ಇಲ್ಲಿ ನಮ್ಮ ಪಕ್ಷದ ಯಾವ ನಾಯಕರು ಯಾವ ಬಿಜೆಪಿಯ ಶಾಸಕರನ್ನ ಭೇಟಿ ಮಾಡಿರೋದಕ್ಕೆ ಯಾವ ಕುರುಹು ಇಲ್ಲ, ಯಾವ ಆಡಿಯೋ ದಾಖಲೆನೂ ಇಲ್ಲ. ಅಥವಾ ಆ ರೀತಿ ಏನೋ ಆರ್ಥಿಕ ವ್ಯವಹಾರಗಳಾಯ್ತು ಅಂದ್ರೆ ITED CBI ಇರೋದು ಬಿಜೆಪಿಯವ್ರ ಕೈಲಿ. ಅನಾವಶ್ಯಕ ಸೋತ ಮೇಲೆ ಕುಣಿಯೋಕ್ಕಾಗ್ದಿಲ್ದವರು ನೆಲ ಡೊಂಕು ಅಂತೇಳಿ ಆರೋಪಗಳ ಮಾಡುವುದರಿಂದ ನೀವು ಸೋಲಾಗಿದೆ. ಸೋಲೋದಕ್ಕೆ ಹೆಚ್ಚಾಗಿ ನಿಮ್ಮ ಒಂದು ಪಕ್ಷದ ಶಾಸಕರು ನಿಮ್ಮ ಹಿಡಿತದಿಲ್ಲದೇ ಅವರು ಹೊರಗಡೆ ಬಂದಿರತಕ್ಕಂಥದ್ದು ಅಸಮಾನದ ಬೇಗುದಿ ತುದಿಗೆ ಹೋಗಿ ಮುಟ್ಟಿದೆ. ಅದು ಎರಡು ಪಕ್ಷಗಳಲ್ಲಿ. ಹಾಗೇನೆ ಟೀಕೆಗಳು ಮಾಡಬೇಕು. ಮಾನ್ಯ ನಮ್ಮ ನೂತನ MLC ಅವರಾದಂತಹ ವಿನಯ್ ಕಾರ್ತಿಕ್ ಅವ್ರ ಬಗ್ಗೆ JDSನವರು ಟೀಕೆ ಮಾಡಿದ್ರು. ಕ್ರೆಡಿಬಿಲಿಟಿ ಅಂದ್ರೆ ಅವರ ಅರ್ಹತೆ ಯೋಗ್ಯತೆ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. 2004ರಲ್ಲಿ ಮೊದಲನೇ ಬಾರಿಗೆ ಗೆದ್ದಂಥ ಕುಮಾರಸ್ವಾಮಿ ಅವರಿಗೆ ಯಾವ ಕ್ರೆಡಿಬಿಲಿಟಿ ಇತ್ತು? MLAಗಳನ್ನ ಕರ್ನಾಟಕದಿಂದ ಕತ್ಕೊಂಡು ಗೋವಾಕ್ಕೆ ಹಾರಿಸ್ಕೊಂಡು ಹೋಗಿ ಒಂದು ಸರ್ಕಾರ ಇದ್ದಿದ್ದನ್ನ ಉರುಳಿಸಿ ಅಲ್ಲಿ ಯಾವ ಆಮಿಷ ಕೊಟ್ಟಿದ್ರು? ಅಲ್ಲಿ ಅಧಿಕಾರಕ್ಕೋಸ್ಕರ ತಾವೇನು ಬೇಕಿರೋ ಮಾಡ್ಬೋದಾ? ಹೌದು. ಯೋಗ್ಯತೆ ಬಗ್ಗೆನ ಕೇಳಿದ್ರಲ್ಲ, ಇವತ್ತು ಪ್ರಜ್ವಲ್ ರೇವಣ್ಣ ಅಂತ ಅತಿ ಚಿಕ್ಕ ವಯಸ್ಸಿನ ಹುಡುಗನಿಗೆ MP ಟಿಕೆಟ್ ಕೊಟ್ಟಿದ್ರಲ್ಲ, ಅವ್ರಿಗೇನು ಕ್ರೆಡಿಬಿಲಿಟಿ? ಎಲ್ಲ ಪಕ್ಷಗಳಿಗೆ ಅನ್ವಯ ಆಗುತ್ತೆ ಸರ್. ಈಗ ಪ್ರಶ್ನೆ ಸರ್, ಒಂದ್ ನಿಮಿಷ ಎಲ್ಲ ಪಾರ್ಟಿಗೂ ಹಾಗೆ ಕ್ರೆಡಿಬಿಲಿಟಿ ಸ್ವಾಮಿ, ಎಲ್ಲರಿಗೂ ಒಂದ್ ನಿಮಿಷ ಅಲ್ಲಿ ನಗಂತ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಚರ್ಚೆ ಕೊಟ್ಟರು, ಏನ್ ಮಾಡಿದ್ರು ಆ ಚರ್ಚೆ ಬೇರೆ. ಪ್ಲೀಸ್ ಇರಿ, ಬರ್ತೀನಿ ಸರ್. ಒಂದ್ ನಿಮಿಷ. ಈಗ ನಮ್ಮ ಯೋಗ್ಯತೆಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾನು ಒಬ್ಬ ಪಕ್ಷದ ವಕ್ತಾರಾಗಿ ನಾನು ಪ್ರಶ್ನೆ ಮಾಡಲೇಬೇಕು. ಸೂರಜ್ ಅನ್ನುವಂತಹ ಆ ಎಳೆ ವಯಸ್ಸಿನ ಹುಡುಗನಿಗೆ ಇವರು MLC ಮಾಡಿದ್ರಲ್ಲ, ಅದೇ ಪರಿಷತ್ತಿಗೆ ಏನಿತ್ತು ಯೋಗ್ಯತೆ? ಒಂದ್ ನಿಮಿಷ ಬಿಡಿ ನನಗೆ. ಇವತ್ತು ಮೂರ್ ಬಾರಿ ಸೋತ್ರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು, ಅವ್ರಿಗೇನಿತ್ತು ಯೋಗ್ಯತೆ? ಯಾಕ ಪಕ್ಷದಲ್ಲಿ ಯಾರು ಕಾರ್ಯಕರ್ತರಿಲ್ವಾ? ನೀವು ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದಕ್ಕೂ ಬದಲು ನೀವು ನಿಮ್ಮ ಯೋಗ್ಯತೆಗಳ ಬಗ್ಗೆ ಯೋಚನೆ ಮಾಡಿ. JDSನವರೇ ಸರ್, ಇವಾಗ ನಾವು ನಮ್ಮ ಒಂದು ಪಕ್ಷದ ಬಗ್ಗೆ ಅನೇಕ ವಿಚಾರಗಳು ಕಳೆದ 3 ವರ್ಷಗಳಿಂದ ಚಾಲನೆಯಲ್ಲಿ ಚರ್ಚೆಗಳಲ್ಲಿ ಇರ್ತಾ ಇತ್ತು. ವಿರೋಧ ಪಕ್ಷದವರು ವಿರೋಧಗಳನ್ನ ಮಾಡ್ತಾ ಇದ್ರು. ಅನೇಕ ಬೈ ಎಲೆಕ್ಷನ್ಗಳು ಆಯ್ತು. ಸಂಡೂರು ಆಯ್ತು, ಶಿಗ್ಗಾವಿ ಆಯ್ತು, ಚನ್ನಪಟ್ಟಣ ಆಯ್ತು, ದಾವಣಗೆರೆ ಆಯ್ತು, ಬಾಗಲಕೋಟೆ ಆಯ್ತು, ಸುರಪುರ ಆಯ್ತು. ಅಷ್ಟರಲ್ಲೂ ಈ ಎರಡೂ ಪಕ್ಷಗಳು ಜೊತೆಗೆ ಹೋದ್ರು. ಎರಡು ಪಕ್ಷಗಳು ಘಟಾನುಘಟಿ ನಾಯಕರು ಒಗ್ಗೂಡಿದ್ರು ಸಮೇತ ಸತತ ಸೋಲುಗಳು ಇವ್ರ ಕಣ್ಮುಂದೆ ಬಂತು ಸರ್. MP ಚುನಾವಣೆಯಲ್ಲಿ 19ರಲ್ಲಿ ನಾವು ಒಂದೇ ಗೆದ್ದಿದ್ದು. ಈ ಬಾರಿ 9 ಸೀಟ್ಗಳನ್ನ ನಾವು ಗೆದ್ವಿ ಸರ್. ನಮ್ಮಲ್ಲಿ ಏನಾದ್ರೂ ಅಷ್ಟೊಂದು ಸುಲಭವಾಗಿ ಗೆಲ್ತೀವಿ ಅನ್ನೋ ಅಂತ ಏನು ನಂಬರ್ಸ್ ಗಳಿತ್ತ? ನಮ್ಮ ಸೀಟ್ ಇದ್ದಿದ್ದು 135. ನಾವು 28 ವೋಟ್ ಹಾಕ್ತಿವಿ ಅಂದ್ರೆ ನಮಗೆ ಬೇಕಾಗಿದ್ದು ಇನ್ನ 5 ಮತಗಳು ಎಕ್ಸ್ಟ್ರಾ ಬಂದಿತ್ತು. ಆದ್ರೆ ಅಲ್ಲ, ಪ್ರಶ್ನೆ ಇರೋದು ಅದೇ, ಅದು ಎಕ್ಸ್ಟ್ರಾ 5 ಮತಗಳು ಹೆಂಗ್ ಬಂತು ಅನ್ನೋದು ಪ್ರಶ್ನೆ. ಈಗ ಹೆಂಗ್ ತೆಗೆದುಕೊಂಡು ಬಂದ್ರಿ ಅಂತ ಕೇಳ್ತಿದ್ದೆ ನಾನು. ನೋಡಿ, ನಮ್ಮಲ್ಲಿ ಗನ್ ಪಾಯಿಂಟ್ ಇಡೋದಕ್ಕೆ ನಮ್ಮಲ್ಲಿ ITED CBI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲ. DK ಶಿವಕುಮಾರ್ ಇದ್ದಾರೆ ಅಂತಾರೆ ಅವರು. ಹೌದು, DK ಶಿವಕುಮಾರ್ ಇದ್ದಾರೆ. ತಂತ್ರಗಾರಿಕೆ ಇರ್ತಕ್ಕಂಥ ಚುನಾವಣೆ ಮಾಂತ್ರಿಕ, ಚುನಾವಣೆ ಏನೋ ಟ್ರಬಲ್ಗಳು ಬಂದಾಗ ಟ್ರಬಲ್ ಶೂಟ್ ಮಾಡುವಂತಹ, ಹಾಗೆ ಬೇರೆ ಶತ್ರುಗಳನ್ನು ಸೂಜಿಗಲ್ಲಿನಂತ ತನ್ನತ್ತ ಸೆಳೆಯುವಂತ ನಾಯಕ ಇರಬೇಕಾದ್ರೆ ಯಾರನ್ನು ಬೇಕಿರೋ ಮಣಿಸಬಹುದು ಅನ್ನೋದಕ್ಕೆ ಈ ಒಂದು ಚುನಾವಣೆಯ ರಿಸಲ್ಟ್ ದಿಕ್ಸೂಚಿ. ಇವತ್ತು ಬಿಜೆಪಿ ಮತ್ತೆ JDSನವರು ಹತಾಶರಾಗೋಗ್ಬಿಟ್ಟಿದ್ದಾರೆ. ಅದೇನೋ ದೇವ್ರಿಗೆ ಹೋಗಿ ಪ್ರಮಾಣ ಮಾಡದಂತೆ 2011ರಲ್ಲೂ ಇದೇ ತರ ರಾಜಾಹುಲಿ ಅವರು, ಇದೇ ಕುಮಾರಸ್ವಾಮಿ ಅವರು ಆಣೆ ಪ್ರಮಾಣ ಅಂತೇಳಿ ಆ ಒಂದು ಶಕ್ತಿ ಕೇಂದ್ರಕ್ಕೆ, ನಮ್ಮ ಏನೋ ಸಂಸ್ಕೃತಿ ಇರ್ತಕ್ಕಂಥ ಸಂಪ್ರದಾಯ ಇರ್ತಕ್ಕಂಥ ಆ ಒಂದು ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೆ ನೀವು ಕಾಂಗ್ರೆಸ್ ಯಾವತ್ತೂ ಆಣೆ ಪ್ರಮಾಣ ಮಾಡಿಲ್ವಾ ಸರ್? ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡಿದೀವಾ? ಮಾಡಿದೀವಾ? ಇತಿಹಾಸ ಹೇಳ್ಬಿಡಿ, ಇತಿಹಾಸ ಹೇಳಿ. ಯಡಿಯೂರಪ್ಪನವ್ರು ಹೋಗಿದ್ರ ಸ್ವಾಮಿ? ಕುಮಾರಸ್ವಾಮಿ ಅವ್ರು ಹೋಗಿದ್ರ ಸ್ವಾಮಿ? ಆಣೆ ಮಾಡೋ ಧೈರ್ಯ ಮಾಡಿದ್ರ? ಆಣೆ ಮಾಡ್ದೇನೆ ವಾಪಸ್ ಬಂದ್ರು. ನಾನು ಕರ್ನಾಟಕದ ಉದಾಹರಣೆ ಹೇಳ್ತಾ ಇಲ್ಲ, ಪಕ್ಕದ ರಾಜ್ಯದ ಉದಾಹರಣೆ ತೆಗೆದುಕೊಂಡ್ಬಿಡ್ತೀನಿ. 2022ರ ಗೋವಾ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಇದೇ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಮೈತ್ರಿ ಆಗಿತ್ತು. ಮೈತ್ರಿಯ ಸಮಯದಲ್ಲಿ ತಮ್ಮ ಅಭ್ಯರ್ಥಿಗಳಿಗೆ ಚರ್ಚ್ ಮತ್ತು ದೇವಸ್ಥಾನ ಮಸೀದಿಗಳಿಗೆ ಹೋಗಿ ಒಂದಲ್ಲ ಎರಡಲ್ಲ, ಚರ್ಚ್, ಮಸೀದಿ ಮತ್ತು ದೇವಸ್ಥಾನ 3 ಕಡೆಗಳಲ್ಲಿ ಪ್ರಮಾಣ ಮಾಡಿಸ್ಕೊಂಡು ಬಂದ್ರು ಇದೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು. ಅವತ್ತು ನೋಡಿ, ನೀವು ಅವ್ರು ಮಾತಾಡ್ಬೇಕಾದ್ರೆ ನೋಡಿ, ನಾನ್ ಮಾತಾಡ್ಬೇಕಾದ್ರೆ ನಿಮ್ಗೆ ಬೇರೆ ರಾಜ್ಯ ನೆನಪಿಗೆ ಇಲ್ಲ ಸರ್. ನಾನು ಹೇಳ್ತಾ ಇರೋದು ಅವ್ರ ಉಲ್ಲೇಖನ ಮಾಡ್ತೀನಿ. ನಾನು ಅವ್ರ ಉಲ್ಲೇಖನ ಮಾಡ್ತೀನಿ. ನನ್ನ ರಾಜ್ಯದ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಅನ್ಯ ರಾಜ್ಯದ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ಲೇಟೆಸ್ಟ್ ಹಾಕ್ ಹಿಯರ್ ಗೆದ್ದಿದ್ದೀವಿ. ನಮ್ಮ ರಿಸಲ್ಟ್ ಕಣ್ಮುಂದೆ ಇದೆ. ವಿಜಯೇಂದ್ರನವರ ಹತಾಶೆ, ಆರ್ ಅಶೋಕ್ ಅವರ ಹತಾಶೆ. ಕುಮಾರಸ್ವಾಮಿ ಯಾಕೆ ಗೊತ್ತಾ? ಏನು ಆಗಿಲ್ಲ, ಸುಮ್ನೆ ಇದ್ಬಿಡಿ ಅಂತ ಹೇಳ್ಬಿಟ್ಟು ಒಂದು ಕೇಂದ್ರದಲ್ಲಿ ಕೇಂದ್ರ ಸಚಿವನ್ ಕುರ್ಚಿ ಕಳ್ಕತ್ತಾರೆ, ಇನ್ನೊಂದು ರಾಜ್ಯಪಾಲ ಅಂಗಣದಲ್ಲಿ ಕೇತ್ಕನಹಳ್ಳಿ ಜಮೀನು
ಗಂಗೇನಹಳ್ಳಿ ಜಮೀನು, ಶ್ರೀಸಾಯಿ ವೆಂಕಟೇಶ್ವರ 530 ಎಕರೆ, ಪಡುವಲಿಪ್ಪೆ 87 ಎಕರೆ, ಪ್ರಾಸಿಕ್ಯೂಷನ್ ಕೂತಿದೆ. ತನ್ನ ಭ್ರಷ್ಟಾಚಾರದಿಂದ ತಾನೆಲ್ಲಿ ಜೈಲಿಗೆ ಹೋಗ್ತೀನಿ ಅನ್ನೋ ಭಯ, ಕೇಂದ್ರದಲ್ಲಿ ತನ್ನ ಸ್ಥಾನವನ್ನು ಎಲ್ಲಿ ಕಳ್ಕೊಳ್ತೀನಿ ಅನ್ನೋ ಭಯ ಕುಮಾರಸ್ವಾಮಿ ಕಾಡ್ತಾ ಇದೆ. ಯದುಕುಮಾರ್ ಗೌಡ್ರೆ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹಿಮಾಚಲ ಪ್ರದೇಶದಲ್ಲಿ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. 6 ಕಾಂಗ್ರೆಸ್ನ ಶಾಸಕರುಗಳು ಬಿಜೆಪಿ ಪರವಾಗಿ ಅಡ್ಡ ಮತದಾನ ಮಾಡ್ತಾರೆ. ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಪರವಾಗಿ ಅಡ್ಡ ಮತದಾನ. ಒಡಿಶಾದಲ್ಲಿ ಮಾರ್ಚ್ 2026ಕ್ಕೆ ಚುನಾವಣೆ ಆಗುತ್ತೆ. 3 ಕಾಂಗ್ರೆಸ್ನ ಶಾಸಕರುಗಳು ಬಿಜೆಪಿ ಪರವಾಗಿ ಮತವನ್ನು ಮಾಡಿದ್ರು. ಹರಿಯಾಣದಲ್ಲಿ 5, ಬಿಹಾರದಲ್ಲಿ 3 ಜನ ಕಾಂಗ್ರೆಸ್ನ MLAಗಳು ಬಿಜೆಪಿ ಪರವಾಗಿ ಮತವನ್ನು ಮಾಡಿದ್ರು. ಅದಾದ ನಂತರ ಯಾವ ಜಾರ್ಖಂಡ್ನಲ್ಲಿ ಬಿಜೆಪಿಗೆ ಇವತ್ತಿನ ತನಕ ಅಧಿಕಾರ ಇಲ್ಲವೋ ಆ ಜಾರ್ಖಂಡ್ನಲ್ಲೂ ಕೂಡ ಅನೇಕ ಜನ ಶಾಸಕರುಗಳು ಬಿಜೆಪಿ ಪರವಾಗಿ ಮತವನ್ನು ಚಲಾಯಿಸಿ ಇಂಡಿಯಾ ಮೈತ್ರಿಕೂಟದ ಬಹುಮತ 56 ಇದ್ದಾಗಲೂ ಕೂಡ ನಿಮ್ಮ ಅಭ್ಯರ್ಥಿಗಳು ಇಬ್ರು ಕೂಡ ಅಲ್ಲಿ ಗೆದ್ದಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸಾಧ್ಯವಾಗುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ವಿಜೇಂದ್ರ ಅವರ ನಾಯಕತ್ವ ಅಂತೀರಿ, ಸಾಮೂಹಿಕ ನಾಯಕತ್ವ ಅಂತ ಕರಿತೀರಿ. ಎಲ್ಲೋ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನ ಒಂದು 58 ಜನ ಶಾಸಕರು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ, 20 ಜನ ಸಂಸದರು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದ ನಿಮ್ಮ ಶಾಸಕರುಗಳು ಮತ್ತೊಬ್ಬರಿಗೆ ಸಪೋರ್ಟ್ ಮಾಡುವಂತಹ ಪರಿಸ್ಥಿತಿ. ಅದು ನೀವು ಹೇಳ್ತಾ ಇರೋದು ಅವಾಗಲೇ ಹೇಳಿದ್ರಲ್ಲ ಆಮಿಷ ಇತ್ಯಾದಿ ಇತ್ಯಾದಿ ಅಂತ. ಅಲ್ಲಿಯೂ ಕೂಡ ನಿಮ್ಮ ಬಿಜೆಪಿಯವರು ಆಮಿಷ ಒಡ್ಡಿನೇ ಹಿಂಗೆ ಸಪೋರ್ಟ್ ಮಾಡಿಸಿದ್ರ? ಸರ್ ನಾ ಹೇಳೋ ಕೆಲವ್ರದ್ದು ಅರ್ಹತೆದು ಕೆಲವರು ಪ್ರಶ್ನೆಗಳು ಮಾಡಿದ್ರು. ಇಲ್ಲ ಸರ್, ಸರ್ ನಾನು ಹೇಳ್ತೀನಿ ಸರ್, ಅಲ್ಲಿ Okay. ನಾನು ಬರ್ತೀನಿ ಅದಕ್ಕೆ ಕೆಲವು ಉತ್ತರ ಕೊಡ್ಬೇಕಾಗತ್ತೆ. ಈ ಪ್ರಶ್ನೆಗೆ ಉತ್ತರ ಡೆಫಿನೆಟ್ ಆಗಿ ನನ್ಗೆ ಸಮಯ ಕೊಡಿ ಸರ್. ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ತೀನಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯ ಪರಿಸ್ಥಿತಿ ವಿಭಿನ್ನ, ಕರ್ನಾಟಕದಲ್ಲಿ ಮಾತ್ರ ದುಸ್ಥಿತಿ. ಹಿಂಗ್ಯಾಕೆ ಸರ್? ಈಗ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಕೆಲವು ವಕ್ತಾರರು ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲಿ, ಇವರು ಹೇಳಲಿಲ್ಲ, ನಮ್ಮ ನಾಯಕತ್ವ ನಮ್ಮ ಗ್ಯಾರಂಟಿಗಳನ್ನು ಒಪ್ಕೊಂಡು ಮನಸೋತು ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಬೇರೆ ರಾಜ್ಯದಲ್ಲಿ ಬೇರೆ ಇದರಲ್ಲಿ ನಮ್ಮ ಪಕ್ಷಗಳು ಬಂತಾ ಇರಬೇಕಾದಾಗ ಅಲ್ಲೂ ಅಷ್ಟೇ ಕೇಂದ್ರದ ನಾಯಕತ್ವವನ್ನು ಒಪ್ಪಿ ಸಿದ್ಧಾಂತವನ್ನು ಒಪ್ಪಿ ರಾಷ್ಟ್ರ ಮುನ್ನೋಡಿತಾ ಇರುವಂಥದ್ದು ನೋಡಿ ಬಂದಿರುವಂಥದ್ದನ್ನು ಉದಾಹರಣೆ ಅಂತಾನೆ ಹೇಳ್ಬೋದಲ್ವ ಅದಲ್ಲಿ. ಈ ಉದಾಹರಣೆ ಅಂತಂದ್ರೆ ಹೇಳ್ತಾ ಇರೋದು ನೀವು. ಆಮೇಲೆ ಅರ್ಹತೆ ಬಗ್ಗೆ ಮಾತಾಡಿದ್ರು. ಈಗ ಮೊನ್ನೆ 2024ರಲ್ಲಿ ನಿಂತ್ಕೊಂಡ್ರಲ್ಲ ಸರ್ ಸಾಗರ್ ಖಂಡ್ರೆ ಇವ್ರಿಗೆಲ್ಲ ಯಾವ ಸರ್ ಒಂದು ನಿಮಿಷ ಅರ್ಹತೆ ನಾನು ಹೇಳ್ತಾ ಇರೋದು ಅರ್ಹತೆ ಬಗ್ಗೆ ಮಾತಾಡ್ಬೇಕಾದಾಗ ಅವ್ರು ನೇಮ್ ಮಾಡ್ಬೇಕಾದಾಗ ನಾವು ಹೇಳ್ಬೇಕಾಗತ್ತೆ, ನಾವು ಹೇಳ್ಬೇಕಾಗತ್ತೆ ನೇಮ್ ಮಾಡ್ಬೇಕಾದಾಗ ಸರ್ ಒಂದು ಪರಿಷತ್ ಚುನಾವಣೆ ಗೆದ್ದಾದ್ಮೇಲೆ ಯಾವ್ದೋ ದೊಡ್ಡ ಏನ್ ಸಾಧನೆ ಅಂತ ಹೇಳಿಲ್ಲ ಸರ್. ಅಲ್ಲಿ 3 ವರ್ಷದ ಸಾಧನೆ ಹೇಳ್ಬೇಕು. 3 ವರ್ಷದಲ್ಲಿ ಬೆಲೆ ಏರಿಕೆ ಏನಾಯ್ತು, ಜನರ ಇದೇ ಹೋರಾಟ ಮಾಡಿ ಸರ್. ಅದಕ್ಕೆ ನಾವು ಹೇಳ್ತಾ ಇರುವಂತದ್ದು, ಹಿಂದೆ ಪರಿಷತ್ನ ಚುನಾವಣೆಯಲ್ಲಿ ನಮಗೆ ನಂಬರ್ ಇಲ್ಲದೆ ಇದ್ದಾಗ್ಲೂ ಕೂಡ ಲೇರ್ ಸಿಂಗ್ ಅವ್ರು ಗೆದ್ದಿರುವಂತದ್ದಿದೆ. ಹಿಂದೆ ನಮ್ಗೆ ನಂಬರ್ಸ್ ಇಲ್ಲದೆ ಹೋದಾಗ್ಲೂ ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಇದುವರೆಗೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಅಲ್ಲಿ ಯಾವತ್ತಿಗೂ ಅಡ್ಡ ಮತದಾನ ಆಗಿರುವ ಉದಾಹರಣೆ ಇಲ್ಲ. ತಾವು ಮರ್ತೋಗ್ಬಿಟ್ಟಿದ್ದೀರಾ, ತಾವು ಮರ್ತಿದ್ದೀರಾ. ಇದೇ ಹಿಂದೆ ಎಲೆಕ್ಷನ್ಸ್ ನಲ್ಲಿ ಇದರಲ್ಲಿ ಪರಿಷತ್ ಎಲೆಕ್ಷನ್ಸ್ ನಲ್ಲಿ 5ನೇ ಸಿದ್ದರಾಮಯ್ಯ ಅವರು ಇರ್ಬೇಕಾದಾಗ ಅಫಿಷಿಯಲ್ ಕ್ಯಾಂಡಿಡೇಟ್ ಆಫ್ ಕಾಂಗ್ರೆಸ್ ಇಕ್ಬಾಲ್ ಸರ್ಟಿಗಳಿಗೆ ಅಫಿಷಿಯಲ್ ಕ್ಯಾಂಡಿಡೇಟ್ ಇರ್ಬೇಕಾದಾಗ ಸಿದ್ದರಾಮಯ್ಯನವರು ಬೈರ್ತಿ ಸುರೇಶ್ ಅವ್ರನ್ನ ನಿಲ್ಸಿ ಇಂಡಿಪೆಂಡೆಂಟ್ ನಿಲ್ಸಿ ಬೈರ್ತಿ ಸುರೇಶ್ ಅವರು ಅಫಿಷಿಯಲ್ ಕಾಂಗ್ರೆಸ್ ಗಿಂತ ಜಾಸ್ತಿ ವೋಟ್ ತಗೊಂಡು ಅಫಿಷಿಯಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋತಿರೋಂತ ಇತಿಹಾಸ ಯಾಕೆ ಮರ್ತೋಗ್ಬಿಡ್ತೀರಾ ಸರ್ ನೀವು? ಹೇಳ್ಬೇಕಾಗುತ್ತೆ ಇದರಲ್ಲಿ. ಇದು ತನ್ನ ಪಕ್ಷದ ಅಫಿಷಿಯಲ್ ಕ್ಯಾಂಡಿಡೇಟ್ ಗೆ ಬೆನ್ನು ಚೂರಿ ಹಾಕಿದ DNA ಕಾಂಗ್ರೆಸ್ ನಲ್ಲಿ ಇರುವಂತದ್ದು ಇದು ಇತಿಹಾಸ. ಇದು ಕರ್ನಾಟಕದಲ್ಲಿ ಕನ್ನಡ ನಾಡಲ್ಲೇ ನಡೆದಿರುವಂತದ್ದು, ಕಾಂಗ್ರೆಸ್ ಮಾಡಿರುವಂತದ್ದು. ಇದನ್ನ ಯಾಕೆ ಮರ್ತು ಹೋಗ್ಬಿಡ್ತೀರಾ? ಇದನ್ನ ಹೇಳ್ಬೇಕಾಗುತ್ತೆ. ಆಮೇಲೆ ಇದು ಏನು ಒಂದು ಪರಿಷತ್ ಚುನಾವಣೆಗೆ ಚುನಾವಣೆ ಮಾಂತ್ರಿಕ ತಂತ್ರಿಕ ಅದೆಲ್ಲ ಯಾವ್ದು ಇಲ್ಲ ಸರ್. ಅದಲ್ಲಿ ನಮ್ ಬಿಜೆಪಿ ಬೂತಲ್ಲಿ ಹುಡುಕಿದ್ರೆ ಗಲಿ ಅಂತ ಈ ತರ ಮಾಣಿಕ್ಯಗಳು ಸಿಗ್ತಾರೆ. ಒಂದ್ ನಿಮಿಷ ಹೇಳ್ತಾರೆ ಅಂತದ್ದು. ಇದ್ರಲ್ಲಿ ಯಾವ್ದು ನೀವು ನಾನು ಹೇಳ್ತಾ ಇರೋಂಥದ್ದು ಇರ್ಬೇಕಾದ್ರೆ ಆಡಳಿತ ಪಕ್ಷಕ್ಕೆ ಇರ್ಬೇಕಾದಾಗ ನೀವು 11 ಜನಕ್ಕೆ ಆಮಿಷ ಒಡ್ಡಿಲ್ವಾ ಇದು ಜನರು ತೀರ್ಮಾನ ಮಾಡ್ತಾರೆ, ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ. ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡಿ. ಇವತ್ತು ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು.
ಡಿ.ವಿ. ಸದಾನಂದ ಗೌಡರು ಹೇಳ್ತಾರೆ, ಜೂನ್ 13ನೇ ತಾರೀಕಿಗೆ ಒಂದು ಅಪಾರ್ಟ್ಮೆಂಟ್ನಲ್ಲಿ 4-5 ಜನ ಬಿಜೆಪಿಯ ಶಾಸಕರು ಸೇರಿದ್ರು. ಅದರ ಮಾಹಿತಿ ನನಗೆ ಗೊತ್ತಿತ್ತು. ನಾನು ಅವ್ರಿಗೆ ಕರೆ ಮಾಡಿದೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟೆ, ಬಟ್ ನನ್ನ ಕಾಲನ್ನು ಅವರು ಪಿಕ್ ಮಾಡಲಿಲ್ಲ. ಇದು ಕಳೆದ ಕೆಲವು ದಿನಗಳಿಂದ ಇಂಥದ್ದೊಂದು ಬೆಳವಣಿಗೆ ನಡೀತಿತ್ತು. ಈ ಬೆಳವಣಿಗೆಗೆ ನಾವು ಡಿ.ಕೆ. ಶಿವಕುಮಾರ್ ಅವರನ್ನು ಮತ್ತೋರವರನ್ನು ಯಾರನ್ನು ಬೆಟ್ಟು ಮಾಡಿ ತೋರಿಸೋದಕ್ಕಿಂತಲೂ ನಮ್ಮ ರಾಜ್ಯದ ನಾಯಕತ್ವ, ನಮ್ಮ ಬಿಜೆಪಿಯ ನಾಯಕತ್ವದ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನಿಮ್ಮದೇ ಪಕ್ಷದ ಕೋರ್ ಕಮಿಟಿಯ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು ಡಿ.ವಿ. ಸದಾನಂದ ಗೌಡರು ಹೇಳಿದ್ರು. ಒನ್ಸ್ ಅಗೇನ್ ಅವರು ಉಲ್ಲೇಖ ಮಾಡ್ತಾರೆ, ಧರ್ಮಸ್ಥಳ ಆಣೆ ಪ್ರಮಾಣ ಇತ್ಯಾದಿ ಮಾತನಾಡುವಂತಹ ಸಮಯದಲ್ಲಿ ಗೆಟ್ ಲಿಸ್ಟ್ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಕೋರ್ ಕಮಿಟಿಯ ಸದಸ್ಯನ ನಾನಾಗಿ ಒಬ್ಬನಿದ್ದೀನಿ, ನನ್ನನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನು ಮಾಡಿಲ್ಲ ಅಂತ ನಿಮ್ಮದೇ ಪಕ್ಷದ ನಾಯಕರು ಹೇಳ್ತಾರೆ. ನೀವು ಕಾಂಗ್ರೆಸ್ ಸರ್ ಇಡಿಯಾಗಿ ಸರ್ಕಾರವನ್ನು ಹೇಳಿದ್ದು, ಇದಕ್ಕೆ ನೀವು ಹೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ. ಸರ್, ಅಧ್ಯಕ್ಷರು ಹೇಳಿದಂತದ್ದು ಯೋಗ ದಿನಾಚರಣೆ, ನಾನು ಅಲ್ಲೇ ಇದ್ದಿದ್ದಂಥದ್ದು. ಅವ್ರು ಹೇಳಿದಂಥದ್ದು ನಾವು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಲ್ಲಿ ಮಾಡೇ ಮಾಡ್ತೀನಿ, ಚರ್ಚೆ ಮಾಡ್ತೀನಿ ಅಂತ. ವಿರೋಧ ಪಕ್ಷ ಶಾಸಕಾಂಗ ಸಭೆ ಆಗ್ಬೋದು, ಕರೆಯುವಂತ ಅಧಿಕಾರ ಯಾರಿಗಿದೆ? ಅಧ್ಯಕ್ಷರಿಗೆ, ವಿಧಾನ ಲೀಡರ್ ಆಫ್ ಆಪೋಸಿಷನ್ ಚರ್ಚೆ ಮಾಡ್ತೀನಿ ಅಂತ ಇರೋದು. ಚರ್ಚೆ ಮಾಡಿದಾಗ ನಾಯಕರ ಅಭಿಪ್ರಾಯಗಳು ತಗೊಳ್ಳುವಂಥದ್ದು ಡೆಫಿನೆಟ್ ಆಗಿ ಒಬ್ಬೊಬ್ಬ ನಾಯಕರದ್ದು ಒಬ್ಬ ಅಭಿಪ್ರಾಯ ಇರುತ್ತೆ. ಇದು ಒಟ್ಟಾಗಿ ಇಡಿಯಾಗಿ ಸೇರಿದಾಗ, ಒಂದು ನಿಮಿಷ ಸರ್, ನೀವು ಕೇಳಿಸ್ಕೋಬೇಕಾಗುತ್ತೆ. ಒಟ್ಟಾಗಿ ಇಡಿಯಾಗಿ ಸೇರಿದಾಗ್ಲೇನೆ ನಾವು ಸತ್ಯ ಸಂಶೋಧನಾ ಸಮಿತಿ ಅಂತ ಮಾಡಿದಂಥದ್ದು. ಅದೇನ್ ರಿಪೋರ್ಟ್ ಕೊಡುತ್ತೆ, ಮತ್ತೆ ಇವರು ಖುದ್ದಾಗಿ ಹೋಗಿ ನ್ಯಾಷನಲ್ ನಾಯಕತ್ವಕ್ಕೆ ಹೋಗಿ ಅವ್ರು ರಿಪೋರ್ಟ್ಸ್ ಕೊಡ್ತಾರೆ, ಏನಾಗಿದೆ ಏನಿದೆ ಅಂತ ವಿವರವಾಗಿ ಕೊಡುವಂಥದ್ದು. ಆ ಸತ್ಯ ಇಂಟರ್ನಿಮ್ ರಿಪೋರ್ಟ್ ಬರುತ್ತೆ, ಫೈನಲ್ ರಿಪೋರ್ಟ್ ಬರುತ್ತೆ. ಸೊ ದಟ್ ಇಸ್ ಎಂಡ್. ಇದನ್ನೇನು ದೊಡ್ಡ ಇದಂತ ಹೇಳಿ ಸರ್, ನಾ ಹೇಳ್ತಾ ಇರೋದು ಆಗಿದೆ. ಯದುಕುಮಾರ್ ಗೌಡ್ರೆ, ನಾನು ಹೇಳೋದು ಬೇಸಿಕ್ ಪ್ರಶ್ನೆನೇ ಅರ್ಥ ಆಗ್ತಾ ಇಲ್ಲ ಅಂತ. ನಿಮಗೆ ಅರ್ಥ ಆಗ್ತಾ ಇಲ್ಲ ಸರ್, ನಾವು ಉತ್ತರ ಹೇಳೋದು. ನಾನು ಹೇಳ್ತಾ ಇರೋದು, ಆಣೆ ಪ್ರಮಾಣವನ್ನ ಬದಿಗಿಟ್ಬಿಡಿ. ಆಣೆ ಪ್ರಮಾಣ ಮಾಡಬಹುದು, ಹೈಕಮಾಂಡ್ ನಿರ್ಧಾರ ಏನ್ ತೆಗೆದುಕೊಳ್ಬಿಡೋದು, ಚರ್ಚೆ ಆಗಿದೆ ಎಲ್ಲವೂ ಕೂಡ ಓಕೆ. ನನ್ನ ಬೇಸಿಕ್ ಪ್ರಶ್ನೆ ಇರೋದು, ನನ್ನ ತಳಿಪಾಯ, ನನ್ನ ಸಂಘಟನೆ ಗಟ್ಟಿ ಇಲ್ಲದೆ ಇದ್ದಾಗ, ನನ್ನ ನಾಯಕತ್ವ ಗಟ್ಟಿ ಇಲ್ಲದೆ ಇದ್ದಾಗ ಇಂಥ ಘಟನೆಗಳು ಸಂಭವಿಸುತ್ತೆ ಅಂತ ಸುರೇಶ್ ಕುಮಾರ್ ಅವರು, ಸದಾನಂದ ಗೌಡರು, ಪ್ರಹ್ಲಾದ್ ಜೋಶಿ ಸೇರಿದಂತೆ ಅವರ ಎಲ್ಲರ ಮಾತಿನ ಅರ್ಥ ಈ ರೀತಿಯಾಗಿದೆ. ನೀವು ಅದನ್ನು ಸರಿಪಡಿಸ್ಕೊಳ್ಳೋದು ಬಿಟ್ಟು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು ಅಂತ ಮತ್ತೊಬ್ಬರ ಕಡೆ ಯಾಕೆ ಹೋಗ್ತಿದ್ದೀರಿ ಅಂತ ನಾ ಹೇಳ್ತಾ ಇದ್ದೀನಿ ಅಷ್ಟೇ. ಪಕ್ಷದ ಹಿರಿಯರು ಸಲಹೆ ಸೂಚನೆಗಳನ್ನು ಕೊಡಬೇಕಾದಾಗ ಸ್ವೀಕಾರ ಮಾಡುವಂತದ್ದು ನಮ್ದಿದ್ದು. ಅದನ್ನ ಹಾಗಾದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತು, ನಾಳೆ ರಾಜೀನಾಮೆ ಕೊಡ್ತು ಅಂದಾಗ ಅದಕ್ಕೇನು ಮಾತಾಡಿಲ್ಲ ನಾವು. ಮುಗ್ದೋಯ್ತು ಅಂತ ಹೇಳ್ಬಿಟ್ರೆ ಇನ್ನೊಬ್ರು ಬಂದ್ಬಿಟ್ಟು 15 ದಿನ ಆದ್ಮೇಲೆ ಕೃಷ್ಣ ಬೈರೇಗೌಡರು ಜವಾಬ್ದಾರಿ ಒಪ್ಕೊಂಡ್ರು, ಅದನ್ನ ಒಪ್ಕೊಂಡ್ಬಿಡ್ತೀರಾ? ಅದೆಲ್ಲ ಅಸಮಾಧಾನ ಅಲ್ವಾ? ಅದು ಅದೇನು ತುಂಬಾ ಪ್ರೀತಿನ? ಅದು ತುಂಬಾ ಪ್ರೀತಿನ? ಯಾರು 3 ವರ್ಷದಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಡೆಸ್ತಾ ಇದ್ದಿದ್ದು ಯಾರು? ಒಂದ್ ನಿಮಿಷ ಸರ್, ಯಾರು ನಡೆಸ್ತಾ ಇದ್ದಂತದ್ದು? ಇವತ್ತು ಬಂದ್ಬಿಟ್ಟು ಏನು ರೋಡ್ ಮಾಡುವಂತದ್ದು ರಾಕೆಟ್ ಸೈನ್ಸ್ ಅಂತ ಇಂಜಿನಿಯರ್ ಗಳಿಗೆ ಪ್ರಶ್ನೆ ಮಾಡಿದಂತ ಕೃಷ್ಣ ಬೈರೇಗೌಡರು ಯಾರನ್ನ ಪ್ರಶ್ನೆ ಮಾಡಿದ್ರು? ಯಾರ ನಾಯಕತ್ವದಲ್ಲಿ, ಯಾರ ಆಡಳಿತದಲ್ಲಿ 3 ವರ್ಷ ಬೆಂಗಳೂರು ಇತ್ತು? ಯಾವ ಬ್ರ್ಯಾಂಡ್ ಬೆಂಗಳೂರ್ನ ರೋಡ್ ಹಾಕಕ್ಕಾಗಲ್ವೇನ್ರಿ ಅಂತ ಇಂಜಿನಿಯರ್ಗೆ ಯಾರು ಹೋಗಿದ್ರು? ಅದು ಯಾರು ಹೋಗಿದ್ರು ಅಂತ ಅನ್ಬಿಟ್ಟು ಗೊತ್ತಾಗುತ್ತಲ್ವ ಸರ್? ಅದಲ್ಲಿ ಇದನ್ನ ಸರ್ಕಾರ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಓಕೆ ರಿಷಿಗೌಡ್ರೆ, ನಿಮ್ಮಲ್ಲಿ ಗೊತ್ತಿತ್ತು ಜಿ.ಟಿ. ದೇವೇಗೌಡರು ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಅಂತ. ಇವತ್ತು ಅದನ್ನು ಕುಮಾರಸ್ವಾಮಿ ಅವರು ಮಾತನಾಡುವಂಥ ಸಮಯದಲ್ಲೂ ಕೂಡ ಹೇಳಿದರು, ನಾವು ಅಲ್ಲಿ 18 ಶಾಸಕರಲ್ಲ, ಒಬ್ಬ ಶಾಸಕರು ಮೈನಸ್ 2 ವರ್ಷದಿಂದಲೇ ಅವರು ಹೊರಗಿದ್ದಾರೆ ಇತ್ಯಾದಿ ಮಾತು. ಉಳಿದವರು ಯಾರು? ಪತ್ತೆ ಹಚ್ಚೋ ಕಾರ್ಯ ನಡೀತಿದೆ JDS ಅಲ್ಲಿ? ಅಥವಾ ನಾನು ಇವತ್ತು ಕುಮಾರಸ್ವಾಮಿ ಅವರು ಹೇಳಿದರು, ಇಲ್ಲ ಮನೆ ಶಾಸಕರ ಸಭೆ ಕರೆದ್ಬಿಟ್ಟು ನಾವು ಬಿಟ್ಟಿದ್ದೀವಿ ಅಂತ, ಹಾಗೆ ಆಗ್ತಾ? ಅಥವಾ ಏನಾದರೂ ನಿಮ್ಮಲ್ಲೂ ಸತ್ಯ ಶೋಧನೆ ಇತ್ಯಾದಿ ಏನಾದರೂ? ಸರ್ ನೋಡಿ, ಈ ಇಷ್ಟೊಂದು ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಸಿಗ್ತಿದೆಯಾ ಇಲ್ವಾ, BJP ಅವರಲ್ಲಿ ಉತ್ತರ ಸಿಗ್ತಾ ಇದೆಯಾ ಇಲ್ವಾ, ಅಥವಾ ಜನರ ಮುಂದೆ ಹೋಗ್ತೀವಿ, ಜನರ ಆದೇಶದಂಗೆ ನಡ್ಕೊಳ್ತೀವಿ, ಇಷ್ಟೊಂದೆಲ್ಲ ಹೇಳೋ ಬದಲು ನಾವು ಎಲ್ಲರಿಗೂ ಇರುವಂಥದ್ದು ಇದರ ಮಾಸ್ಟರ್ ಮೈಂಡ್ ಯಾರು, ಅಥವಾ ಚಾಣಕ್ಯ ಯಾರು, ಟ್ರಬಲ್ ಶೂಟರ್ ಯಾರು, ಅಥವಾ ಇದರಲ್ಲಿ ಎಕ್ಸ್ಪರ್ಟು ಅಂತ ಈ ಹಿಂದೆ ಅಡ್ಡ ಮತದಾನಗಳಾಗಿರುವಂಥವು, ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಕರ್ಕೊಂಬಂದು ಅಡ್ಡ ಮತದಾನ ಮಾಡಿಸಿರುವಂಥದ್ದು, ಉಳಿಸ್ಕೊಂಡಿರುವಂಥದ್ದು, ಇದೆಲ್ಲ ಎಕ್ಸ್ಪರ್ಟು ಸಾಕಷ್ಟು ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಇರಲಿ, ಅದು ಒಂದು ಕಡೆ. ಈಗ ನಾವು ಒಳ್ಳೆ ಏನದು ಬ್ಯಾಕ್ಗ್ರೌಂಡಲ್ಲಿ ಕೂಡ ನೀವು ಹಾಕೊಂಡಿದ್ದೀರಾ, ಮಂಜುನಾಥನ ಫೋಟೋನೆಲ್ಲ ಹಾಕೊಂಡಿದ್ದೀರಾ. ಸೊ ಇಲ್ಲಿ ಮಂಜುನಾಥನ ಫೋಟೋ ಹಾಕೊಳ್ಳೋ ಬದಲು ಆನ್ ಅ ವೆರಿ ಡಿವೈನ್ಲಿ ವೇ ಆ್ಯಂಡ್ ವೆರಿ ರೆಸ್ಪೆಕ್ಟ್ಫುಲ್ ವೇ ಹೇಳ್ತಾ ಇದ್ದೀನಿ, ಅನ್ಯತಾ ಬೇಡ. ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯ ಅವರು, ಅವರ ಒಂದು ಫೋಟೋ ಇಟ್ಕೊಂಡು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಆಣೆ ಮಾಡಿಬಿಟ್ಟು, ನಾವು ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡಿಸಿಲ್ಲ, ನಾನು ಯಾವುದೇ ಆಮಿಷ ಕೊಟ್ಟಿಲ್ಲ, ನಾನು ಯಾರಿಗೂ ಯಾವುದೇ ರೀತಿ ಬೆದರಿಕೆ ಕೊಟ್ಟಿಲ್ಲ, ಯಾವುದೇ ರೀತಿ ಅನುದಾನದ ಆಮಿಷ ಕೊಟ್ಟಿಲ್ಲ, ಯಾವುದೇ ರೀತಿ ಮಜಲ್ ಪವರ್, ಮನಿ ಪವರ್ ಏನೂ ಯೂಸ್ ಮಾಡಿಲ್ಲ ನಾವು ಅನ್ನೋವಂಥದ್ದನ್ನ ಒಂದು ಮಾತು ಅವ್ರ ಹೆಸರಲ್ಲಿ ಹೇಳ್ಬಿಟ್ರೆ ಇದಕ್ಕೆ ತಾರ್ತಿಕ ಅಂತ ಸಿಕ್ಕೋಗ್ಬಿಡ್ತದಲ್ಲ, ಮುಗ್ದೇ ಹೋಗ್ಬಿಡ್ತದಲ್ಲ. ಈಗ ನಾವು ಮಂಜುನಾಥನ ಆಣೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಮತ್ತೊಬ್ಬರು ಅಲ್ಲಿ ಶಾಸಕರ ಸಭೆ ಕರಿಬೇಕು ಅಂತ ಇದ್ದಾರೆ, ಅಲ್ಲಿ ಕರೆದು ನಾವೆಲ್ಲ ಏನು ಹೇಳ್ತಾ ಇದೀವೋ ಬಿಡ್ತಾ ಇದೀವೋ ಜನಕ್ಕೆ ನಾವು ಸುಳ್ಳು ಹೇಳ್ಬೋದು. ಆದರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ
ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಅಜಯ್ ಅವ್ರ ಮೇಲೆ ಪ್ರಮಾಣ ಮಾಡಿದ್ಮೇಲೆ ನಿಜಾನೇ ಹೇಳೋದು ಅಂತ ಅಂದಮೇಲೆ ಅವ್ರು ಒಂದು ಮಾತು ಹೇಳ್ಬಿಡ್ಲಿ ಇದನ್ನ. ರಾಜಕಾರಣಿಗಳು ನಿಜ ಮಾತಾಡೋದಾಗಿದೆ. ಅಲ್ಲ ಸರ್, ಅದಕ್ಕೆ ನಾನು ಹೇಳ್ತೇನೆ ನೋಡಿ, ಈಗ ನಾವು ಬೇರೆ ರಾಜಕಾರಣಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬೇರೆ ರಾಜಕಾರಣಿಗಳು ಸುಳ್ಳು ಹೇಳ್ತಾವ್ರೆ ಅಂತ ಇಟ್ಕೊಳ್ಳೋಣ, ಮಂಜುನಾಥನ್ ಮೇಲೂ ಸುಳ್ಳು ಹೇಳ್ಬಿಟ್ರು ಅಂತ ಇಟ್ಕೊಳ್ಳೋಣ, ನಾವು ಸುಳ್ಳು ಹೇಳಿದ್ವಿ, ಇವರು ಸುಳ್ಳು ಹೇಳಿದ್ವಿ, ಬೇರೆಲ್ಲ ಸುಳ್ಳು ಹೇಳ್ಬಿಟ್ಟು. ಆದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಸುಳ್ಳು ಹೇಳಬಲ್ಲ ಅಜಯ್ ಅವ್ರ ಹೆಸರು ಮೇಲೆ, ಅದ್ರೊಂದು ಆಣೆ ಮಾಡ್ಬಿಟ್ಟು ಹೇಳ್ಬಿಡ್ಲಿ ಸರ್. ಶಾಸಕರು ಮುಗಿದೋಯ್ತು. ರಿಷಿಗೌಡ್ರೆ, ಕೆಲವೊಂದಿಷ್ಟು ಜನ ಶಾಸಕರು ಬಹಿರಂಗವಾಗಿ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಹಾಕಿದೀವಿ. ಸರ್ ಬರ್ತೀವಿ ಆ ಪಾಯಿಂಟ್ ಬರ್ತೀವಿ. ಅಲ್ಲ ಸರ್ ಕೇಳಿಸ್ಕೊಳ್ಳಿ, ಈಗ ಒಂದು ನಿಮಿಷ, ಈಗ ಅವ್ರ ಆತ್ಮಸಾಕ್ಷಿ ಮತ ಹಾಕಿದ್ರು, ಅವ್ರಿಗೆ ಸಾಕ್ಷಿನೇ ಇಲ್ದಿರೋ ತರ ಮಾಡೋಕೆ ಹೋಗ್ತಿದ್ರು ಅಥವಾ ಆತ್ಮನೇ ಹಿಡ್ಕೊಂಡಿದ್ರು, ನಮಗ್ ಗೊತ್ತಿಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ತರ ಹಿಡ್ಕೊಂಡಿದ್ರು, ಏನ್ ಮಾಡಿದ್ರು, ಏನ್ ಬಿಟ್ಟಿದ್ರು ನಮಗ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಲ್ವಾ. ಈಗ ನಾವಿಲ್ಲಿ ಒಂದು ಸತ್ಯ ಶೋಧನಾ ಸಮಿತಿ ಅಂತ ಮಾಡಿಬಿಟ್ಟು ಒಬ್ಬೊಬ್ಬರನ್ನು ಕರೆಸಿ ಹೇಳಿ ಕೇಳಿ ನೋಡಿ ಇವೆಲ್ಲ ಮಾಡ್ತಾ ಇದೀವಿ. ಈಗ ನಮ್ಮಲ್ಲೂ ಈಗ 18, ಅದರಲ್ಲಿ 17 - 1 ಅನ್ನತ್ರ ಇದ್ದಾಗ 17, 17 14 ಮೈನಸ್ ಅಂದ್ರೆ 3. ಈ 3 ಯಾರು ಏನದು ನಮಗೆ ಪಕ್ಷದ್ರೋಹಿ ಮಾಡಿರುವಂತವ್ರು, ಪಕ್ಷದ್ರೋಹಿಗಳೇ ಅವರು. ಕಾರ್ಯಕರ್ತರಿಗೂ ದ್ರೋಹ ಮಾಡಿದ್ದಾರೆ, ಅವ್ರಿಗೆ ಮತ ಹಾಕಿರುವಂತವ್ರಿಗೂ ದ್ರೋಹ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ಗೂ ಮೋಸ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆ ನಿಮಗೆ? ಯಾರೆಲ್ಲ ಇಷ್ಟೆಲ್ಲ ಮಾಡಿರುವಂತವ್ರನ್ನ ನಾವು ಕೂಡ ಸತ್ಯ ಶೋಧನಾ ಸಮಿತಿ ಮಾಡ್ಕೊಂಡಿದೀವಿ, ಕರೆದಿದೀವಿ, ಮಾತಾಡಿದೀವಿ. ಅವ್ರಿಗೆ ಯಾವ್ಯಾವ ರೀತಿ ಏನೇನು ಪಕ್ಷದಿಂದ ಶಿಸ್ತಿನ ಕ್ರಮ ತಗೋಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದೀವಿ. ರಿಷಿಗೌಡ್ರೆ, ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಉಭಯ ಪಕ್ಷಗಳ ನಡುವೆ ವಿಧಾನ ಪರಿಷತ್ ಚುನಾವಣೆಗೂ ಮೊದಲು ಮಾತುಕತೆ ಆಗಿತ್ತಾ? ನಿಮ್ಮ ಉಳಿದಂತಹ 6 ಮತಗಳು ಯಾವ ಅಭ್ಯರ್ಥಿಗೆ ಹಾಕಬೇಕು, ಏನಾಗಬೇಕು, ಯಾರ್ಯಾರ ಅಭ್ಯರ್ಥಿಗಳಿಗೆ ಏನು ಎತ್ತ ಅಂತ ನಮಗೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಚುನಾವಣೆ ನಡೆಯುವ 1 ಗಂಟೆ ಮೊದಲು ಕೂಡ ಬಿಜೆಪಿ ನಾಯಕರು ಹೈಕಮಾಂಡ್ನ ಅಪ್ಪಣೆಗಾಗಿ ಕಾಯ್ತಾ ಇದ್ರಂತೆ. ಯಾರು ಯಾರಿಗೆ ಓಟ್ ಹಾಕಬೇಕು, ಯಾರು JDS ಅಭ್ಯರ್ಥಿಗೆ ಓಟ್ ಹಾಕಬೇಕು ಅಂತ. ಅಲ್ಲಿ ತನಕವೂ ಕೂಡ ಒಂದು ಕ್ಲಾರಿಟಿ ಇರಲಿಲ್ಲ ಅಂತ. ಸರ್ ಇಲ್ಲ, ಕ್ಲಾರಿಟಿ ಅಂತ ಏನಿಲ್ಲ, ಮಾತುಕತೆಗಳೆಲ್ಲ ಆಗಿದ್ವು. ಈಗ ನಮ್ಮನ್ನ ಕೇಳಿದಾಗ ನಾವು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದ್ವಿ, ನಮ್ದೊಂದು ಕ್ಯಾಂಡಿಡೇಟ್ ಹಾಕಬೇಕಾಗ್ತದೆ, ಬಿಕಾಸ್ ವಿ ವಾಂಟ್ ಟು ರೆಪ್ರೆಸೆಂಟ್. ಈಗ ನಮ್ಮ ಒಂದು ಪೊಲಿಟಿಕಲ್ ಪಾರ್ಟಿ ಅಸ್ತಿತ್ವ ಮತ್ತೆ ರೆಪ್ರೆಸೆಂಟೇಷನ್ ಬೇಕಾಗುತ್ತೆ ಅನ್ನೋವಂಥದ್ದು ನಾವು ಹೇಳಿರುವಂಥದ್ದು ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ಈಗ ನನ್ನ ನಂಬರ್ಸ್ ಹೇಳ್ದಂಗೆ 18+6 ಪ್ಲಸ್ ಬೇರೆಯವ್ರು ಬರ್ಬೋದು, ಬರ್ದಲೇ ಇರ್ಬೋದು. ಸೊ ಸೋಲಂತೂ ನಮ್ಗೆ ಆಗ್ಬೋದು, ಬಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅನ್ನೋವಂಥದ್ದು ನಮ್ಮ ಅಜೆಂಡಾ ಇದ್ದಿದ್ದು. ಸೊ ಅವರಲ್ಲೂ ಕೂಡ ಏನಿತ್ತು, ಈಗ ಫಸ್ಟ್ 28 ಅಂದ್ರೆ 56, ಅದರಲ್ಲಿ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದರೆ ಯಾಕೆ ಅಂತ ಅಂದ್ಬಿಟ್ಟು 28 ಬದಲಾಗಿ 29 ಅಥವಾ 30 ಈಚ್ ಅನ್ನೋ ಥರ ಅಂತ ಇದ್ದಿದ್ದು. ಸೊ ದಟ್ ವಾಸ್ ವೆಲ್ ಕ್ಲಿಯರ್. ಅದರಲ್ಲಿ ಬೇರೆ ಏನು ನಿಮಗೆ ಡಿಸ್ಟರ್ಬೆನ್ಸಸ್ ಇರಲಿಲ್ಲ. ಇಟ್ ವಾಸ್ ವೆರಿ ಮಚ್ ಕ್ಲಿಯರ್. ಅದ್ರ ಒಳಗಡೆ ನಮ್ಗೇನು ಅಂತ ಹೇಳಿದ್ರೆ, ಯಾರು ನೀವು ಹಾಕಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಒಂದು ವೇಳೆ ಅವ್ರು ಯಾರು ಹಾಕಿದ್ರು ಅಂತ ತಿಳ್ಕೊಳ್ಳಿ, ನಾವಿವತ್ತೇನು ಕುತ್ಕೊಂಡ್ಬಿಟ್ಟು ಅವ್ರು ಹಾಕಿದ್ರೆ ನಾವು ಗೆದ್ದಿದ್ದೀವಿ ಅಂತ ನಾವೇನು ಯಾವುದು ಸಕ್ಸಸ್, ನಾವು ರಣತಂತ್ರ ಮಾಡ್ಕೊಂಡ್ಬಿಟ್ವಿ, ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೊಂಡ್ಬಿಟ್ವಿ ಅಂತ ನಾವೆಲ್ಲೂ ಹೇಳ್ತಾ ಇರಲಿಲ್ಲ, ಹೇಳೋ ಆಸೆನೂ ನಮ್ಗೆ ಇರಲಿಲ್ಲ. ಹಂಗೆ ಒಂದು ವೇಳೆ ಮಾಡಬೇಕು ಅಂತ ಹೇಳಿದ್ರೆ ಇದು ಆಲ್ ಆಫ್ ಅ ಸಡನ್ ಡಿಕ್ಲೇರ್ ಆಗಿದ್ದ ಎಲೆಕ್ಷನ್ ಏನಲ್ಲ. ಆದ್ರೂ ನಮಗೆ ಗೊತ್ತಿತ್ತು ಇಂಥ ದಿವಸ ನಾವು ಬೇಕಾದಷ್ಟನ್ನ. ಸುರೇಶ್ ಕುಮಾರ್ ಅವರು ಮಾತನಾಡ್ತಾ ಏನ್ ಹೇಳಿದ್ರು ಗೊತ್ತಾ, ಕಾಂಗ್ರೆಸ್ನವರು ರೆಸಾಲ್ಟಿಗೆ ಕರ್ಕೊಂಡು ಹೋದ್ರು, ನಮ್ಮ ರೆಸಾಲ್ಟಿಗೆ ಕರ್ಕೊಂಡು ಹೋಗೋದು ಬಿಡಿ, ನಮಗಾಗಿ ಒಂದು ಪ್ರತ್ಯೇಕವಾದಂತಹ ಅಣಕು ಮತದಾನ ಆಗ್ಲಿಲ್ಲ, ನಮಗಾಗಿ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಆಗ್ಲಿಲ್ಲ ಅಂತ ಸುರೇಶ್ ಕುಮಾರ್ ಅವರು ಹೇಳ್ತಾ ಇರೋದು. ಮಿತ್ರ ಪಕ್ಷದಲ್ಲಿ ನಿಮಗೆ ಸ್ವತಃ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಹೋಗಿ ಒಂದು ವಂಡರ್ಲಾ ಎನ್ನುವಂತ ಒಂದು ರೆಸಾಲ್ಟ್ ಕರ್ಕೊಂಡು ಹೋಗೆಲ್ಲ ಇಟ್ಕೊಂಡು 2 ಬಾರಿ ಅಣಕು ಮತದಾನ ಎಲ್ಲ ಮಾಡಿದ್ರು. ಬಿಜೆಪಿ ಅಂತ ಪರಿಸ್ಥಿತಿ ಇರ್ಲಿಲ್ವಾ? ಅಲ್ಲ ಸರ್, ಮೈತ್ರಿಕೂಟ ಅಂತ ಹೇಳ್ತೀರಿ, ಎಲ್ಲಿ ಮೈತ್ರಿ ಪ್ರದರ್ಶನ ನಿಮ್ದು? ವೆರಿ ಗುಡ್, ನೀವು ಕ್ವಶನ್ ಕೇಳಿದ್ರಿ. ನಿಮಗೆ ಯಾವ ರೀತಿ ಮತದಾನ ಮಾಡಬೇಕು ಅಂತ 3 ದಿವಸ ಬೇಕಾ ನಿಮಗೆ? 3 ದಿವಸ ಜೈಲಲ್ಲಿ ಹಾಕಿರೋ ತರ ನಿಮಗೆ ಒಬ್ಬೊಬ್ಬರ ಮೇಲೆ ತಲೆ ಮೇಲೆ GPS ಇಟ್ಬಿಟ್ಟು ಅವ್ರ ಒಬ್ಬೊಬ್ರದ್ದು ಫೋನ್ ಟ್ಯಾಪ್ ಮಾಡ್ಬಿಟ್ಟು ಇಟ್ಕೊಂಡು ನಿಮಗೆ ಮತದಾನ ಯಾರಿಗೆ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ಹೇಳ್ಕೊಂಡು ಕೊಡಕ್ಕೆ ಹೋಗ್ಬೇಕಾಗಿತ್ತ ನಿಮಗೆ? ಅವರೆಲ್ಲ ಇದ್ದಂತ ಲಿಸ್ಟ್ಗಳು ತಗೊಂಡು ಯಾರ್ಯಾರಿಗೆ 28 ಅದ್ರ ಮೇಲೆ ಯಾವ್ದು ಹೆಚ್ಚು ಕಡಿಮೆ ಆಗ್ಬಿಟ್ರೆ 29, 30 ಯಾರ್ಯಾರಿಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಾಗ ನಾನು ಅದ್ರೆ ನಿಮ್ಗೆ ಅವಲಿಂದ ಹೇಳ್ತಾ ಇರುವಂತದ್ದು. ಈಗ ವಿನಯ್ ಅವ್ರಿಗೆ ಎಷ್ಟು ಸಿಕ್ತು? 31 ಏನೋ ಸಿಕ್ಕಿದೆ. ಇನ್ನು ಬೇರೆಯವರಿಗೆ 30, 31, 32 ಎಲ್ಲ ಸಿಕ್ಕಿದೆಯಲ್ವಾ? ನೀವು ಯಾವ ಗ್ಯಾರಂಟಿ ಮೇಲೆ ಇದನ್ನ ಇಟ್ಕೊಂಡಿದ್ರಿ? ಅಂದ್ರೆ ನಿಮ್ಗೆ ಆಲ್ರೆಡಿ ನಂಬರ್ಸ್ ಕೈಯಲ್ಲಿ ಇತ್ತು, ಇಂಥವರೇ ಬರ್ತಾರೆ, ಇಷ್ಟೇ ಬರ್ತಾರೆ ಅಂತ ಹೆಂಗೆ ಹೇಳಕ್ಕಾಗುತ್ತೆ ಡೆಫಿನೆಟ್ ನಂಬರ್ಸ್? ನೀವು ಬರ್ತೀನಿ ದರ್ಶನ್ ಅವರೇ, ಗೆಲುವಿನ ರಹಸ್ಯದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಇದೆ. ನೀವು ಹೇಳ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಎನ್ನುವಂತಹ ಸಂಘಟನೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ನಾನು ಅವಾಗಲೇ ಉಲ್ಲೇಖ ಮಾಡಿದೆ, BJP-ಅವ್ರಿಗೊಂದು ಆಲೋಚನೆ ಇತ್ತು, ನಿಮ್ಮಲ್ಲಿ ಅಸಮಾಧಾನ ಸ್ಫೋಟ ಆಗ್ಬೋದು, ಒಂದು ಬಹಿರಂಗವಾಗಿ ಅದಾಗ್ಬೋದು, ಬಟ್ ಅದು ಉಲ್ಟಾ ಆಗಿದೆ. ಬಟ್ ಈ ಒಗ್ಗಟ್ಟು 2028 ತನಕ ಮುಂದುವರಿಯುತ್ತಾ? ಆ ನಿರೀಕ್ಷೆ ಇದೆಯಾ ನಿಮಗೆ? ನೋಡಿ, ಇವಾಗ ನಾವು ಆಲ್ಮೋಸ್ಟ್ 3 ವರ್ಷವನ್ನು ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಈ 3 ವರ್ಷ ಆಗಬೇಕಾದ್ರೆ ಮೊನ್ನೆ ನಡೆದಂಥ 2 ಬೈ ಎಲೆಕ್ಷನ್ ನಮಗೊಂದು ಪರೀಕ್ಷೆನೆ. ಅಂದ್ರೆ ಜನರ ನಾಡಿ ಮಿಡಿತ ಹೇಗಿರ್ತದೆ. ಒಂದು ಚುನಾವಣೆ ಆದಾಗ ನಾಯಕರಲ್ಲಿ ಹೋಗೋದು, ಮತ ಕೇಳುವಂಥದ್ದು ಸರ್ವೇ ಸಾಮಾನ್ಯ. ಯಾಕೆ ನರೇಂದ್ರ ಮೋದಿ ಅವರು ಕಳೆದ ಬಾರಿ 65 ಬಾರಿ ಕರ್ನಾಟಕ ಚುನಾವಣಾ ರ್ಯಾಲಿ ಮಾಡಿದ್ದಾರೆ. ಹಾಗೆ ನಮ್ಮ ನಾಯಕರು ಹೋಗಿ ಒಂದು ಸಂಘಟಿತವಾಗಿ ಹೋರಾಟ ಮಾಡಿದ್ವಿ, ಗೆಲುವಾಗಿದೆ. ಅದೇ ರೀತಿ ಈ ಒಂದು ಪರಿಷತ್ ಚುನಾವಣೆ ಉದಾಹರಣೆ ನೀವು ಬಹಳ ಮುಖ್ಯವಾದಂಥ ಪ್ರಶ್ನೆ ಕೇಳಿದ್ರಿ. ಯಾಕೆಂದರೆ ಇಲ್ಲಿ ಮೊದಲನೇ ಪ್ರಶಸ್ತಿಯ, 2ನೇ ಪ್ರಶಸ್ತಿಯ ಮತ್ತು ಓಟು ಭಾಗಗಳಾಗಬೇಕಾಗ್ತದೆ. ಇಂಥವ್ರಿಗೆ ಇಂತಿಷ್ಟು ಸಂಖ್ಯೆಗಳು, ಇಂಥವ್ರೇ ಇಂಥವ್ರಿಗೆ ಹೋಗಿ ಓಟ್ ಹಾಕಬೇಕು. ಒಂದು ಮತ ಏನಾದರೂ ಮಿಸ್ ಆಯಿತು ಅಂದರೆ ಒಬ್ಬನ ಭವಿಷ್ಯ ಅಸಿಂಧು ಕೂಡ ಆಗಿದೆ. ಹೌದು, 221 ಮತ ಬಿದ್ದಿದೆ, ಒಂದು ಅಸಿಂಧು ಆಗಿದೆ. ನೋಡಿ,
ಅವರಿಗೊಂದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಯಾಕೆ ಅಂತಂದರೆ ಇದು ನಾವು ಪರಿಷತ್ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಪರಿಷತ್ ಚುನಾವಣೆಗಳಲ್ಲಿ ನಾವು ನೋಡುವಾಗ 5,000-6,000 ಮತಗಳು ಅಸಿಂಧು ಆಗಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಕಾರಣ ನಾವು ಜನಸಾಮಾನ್ಯರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬಹಳ ಕಷ್ಟ ಆಗ್ತದೆ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ. ಆದರೆ ಇದು ನಾವು ಬಿಕಾಸ್ ಒಂದು ಗೆಲುವು ಅನ್ನುವಂಥದ್ದು ನಮ್ಮ ಕ್ರೈಟೀರಿಯಾ. ಹೌದು, ನಾವು ಚುನಾವಣೆ ಅಖಾಡಕ್ಕೆ ನಿಂತು ಆ ಚುನಾವಣೆ ಆದಮೇಲೆ ಈಗ ನಾವು ಈ ಕತೆಗಳನ್ನ ಹೇಳಲಿಕ್ಕೆ ನಾವಿಲ್ಲಿ ಕೂತ್ಕೊಂಡಿಲ್ಲ ಸರ್. ಈಗ ಉದಾಹರಣೆ ಪರಿಷತ್ ಚುನಾವಣೆ ನವೆಂಬರ್ಗೇನೋ ಇದೆ. 6 ತಿಂಗಳು ಮೊದಲೇ ನಾವು ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದೀವಿ. ಆಲ್ರೆಡಿ ಅವ್ರು ವಾರ್ ಫೀಲ್ಡಲ್ಲಿ ಇದ್ದಾರೆ. ಅವ್ರು ಹೋಗಿ ಮತಬೇಟೆಯನ್ನು ಈಗ ಲಾಸ್ಟ್ 4-5 ಮಂತ್ ಇಂದನೇ ಮಾಡ್ತಾ ಇದ್ದಾರೆ. ಪರಿಷತ್ತಿಗೆ ನಾ ಹೇಳ್ತಾ ಇರೋದು ಅಂದ್ರೆ ನಾವು ಪ್ರತಿಯೊಂದು ಚುನಾವಣೆಯನ್ನು ಬಹಳ ಸೂಕ್ಷ್ಮವಾಗಿ ತಗೊಳ್ತೀವಿ, ಗಂಭೀರವಾಗಿ ತಗೊಳ್ತೀವಿ, ಗೆಲ್ಲಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ವಂಡರ್ಲಾ ಹೋಗಿದ್ದು ಅಂದ ತಕ್ಷಣ ಒಂದಲ್ಲಿ CLP ಸಭೆ ಆಗ್ತದೆ, ಮತ್ತೆ ನಮ್ಮ ಶಾಸಕರನ್ನ ನಾವು ಸೆಳೆಯುವಂಥದ್ದು, ಅವರ ಜೊತೆಗೆ ಮಾತನಾಡುವಂಥದ್ದು ನಮ್ದೊಂದು ಕುಟುಂಬ. ಅಲ್ಲಿ ಸೇರ್ಕೊಳ್ತೀವಿ, ಮಾತಾಡಿದ್ದೀವಿ. ಅಲ್ಲಿ ಸೇರಿದ್ದಕ್ಕೆ ಯಾಕೆ ಮಾತಾಡಿದ್ದು ಯಾಕೆ ಅಂತಂದ್ರೆ ಇವತ್ತು ನಾವು ಗೆದ್ದಿದ್ದೀವಿ, ಅದಕ್ಕೆ ರಿಸಲ್ಟ್ ಕಣ್ಮುಂದೆ ಬಲ ಪ್ರದರ್ಶನ ಮಾಡೋದು. ಈಗ ಅಸಮಾಧಾನ ಅಂತಂದ್ರೆ ಅಟ್ಲೀಸ್ಟ್ ಒಂದು ಓಟ್ ಆದ್ರೂ ಮೈನಸ್ ಆಗ್ಬೇಕಲ್ಲ ಸರ್. ಇವತ್ತು 151 ಅಂದ್ರೆ 135 ಪ್ಲಸ್ 151ಕ್ಕೆ ನಾವು ಹೋಗಿ ತಲುಪಿದೀವಿ. ಜೊತೆಗೆ ನಮಗೆ ಇಂಡಿಪೆಂಡೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ. ಈಗ ವಿರೋಧ ಪಕ್ಷ ಅಂದಾಗ, ಒಂದು ಆಳುವ ಪಕ್ಷ ಅಂದಾಗ ಸ್ವಾಭಾವಿಕವಾಗಿ ಒಂದು ವಿರೋಧಿ ಅಲೆ ಇರುತ್ತೆ, ಮತ್ತಿನ್ನೊಂದಿರುತ್ತೆ ಅಂತ ಹೇಳ್ತಾರೆ. ಒಂದು ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಿಜವಾಗ್ಲೂ 2 ಪಕ್ಷಗಳು ಒಂದಾಗಿಯೂ ಅವರು ಆ ಸ್ಥಾನದಲ್ಲಿ ಇರಲಿಕ್ಕೆ ಲಾಯಕ್ಕಿದ್ದಾರಾ? ಯಾಕೆಂದ್ರೆ ಈ ರಿಸಲ್ಟ್ನಿಂದ ನಾ ಹೇಳ್ತಾ ಇರೋದು, ಅಹಂನಿಂದ ಅಲ್ಲ. ಯಾಕೆಂದ್ರೆ ತಮ್ಮ ಪಕ್ಷದ ಶಾಸಕರನ್ನ ಅವ್ರು ಹಿಡ್ಕೊಳಕ್ ಆಗ್ತಾ ಇಲ್ಲ. ತಮ್ಮ ಪಕ್ಷದ ವಿಚಾರವಾಗಿ ಅವ್ರು ಹೇಳ್ತಾರೆ, ಯಾವುದು JDS ಬಗ್ಗೆ ನಾವು ಉಲ್ಲೇಖ ಮಾಡೋದಿಲ್ಲ. BJPಯವರು ನಮ್ಮದು ಶಿಸ್ತಿನ ಪಕ್ಷ, ಸರ್ ಉದಾಹರಣೆ BJP ಹೈಕಮಾಂಡ್ ನಿಜವಾಗ್ಲೂ ಗಟ್ಟಿಯಾಗಿದೆಯಾ ಸರ್? ನಮ್ಮದು ದಾವಣಗೆರೆ ಎಲೆಕ್ಷನ್ ಟೈಮ್ನಲ್ಲಿ ಇಬ್ಬರು ನಾಯಕರ ಮೇಲೆ ನಾವು ಕ್ರಮ ತಗೊಳ್ಳುವಂತ ಸನ್ನಿವೇಶವನ್ನು ನೀವು ನೋಡಿದ್ವಿ. ಅದಕ್ಕೆ ಅನೇಕ ವಿಚಾರಗಳು ಚರ್ಚೆಗಳಾಯ್ತು. ಅವರು ಅನೇಕ ಬಾರಿ ಕ್ರಮ ಕೈಗೊಂಡಿದ್ದಾರೆ. ಯತ್ನಾಳ್ ಅವರ ವಿರುದ್ಧ ಯತ್ನಾಳ್ ಅವರು BJP ವಿರುದ್ಧ ಎಂದಾದ್ರೂ ಮಾತಾಡಿದಾರಾ? ಬಿಜೆಪಿ ವಿರುದ್ಧ, ಬಿಜೆಪಿಗೆ ಓಟ್ ಹಾಕ್ತೀನಿ ಅಂತ ಬಹಿರಂಗವಾಗಿ ಹೇಳಿದ್ರು. ಪರ ಇದ್ದಾರೆ. ಅವ್ರು ಮಾತಾಡಿರೋದೇನು, ಒಂದು ಕುಟುಂಬ ರಾಜಕೀಯ ಬೇಡ. ಅವರು ವಿಜಯೇಂದ್ರರವರ ವಿಚಾರವಾಗಿ ಅವ್ರು ಮಾತಾಡ್ತಾ ಇದ್ರು. ಅವರು ನಾವು ಪಕ್ಷದಿಂದ ತೆಗಿತೀರಾ? ಈಶ್ವರಪ್ಪ ಅಧ್ಯಕ್ಷರಾಗಿದ್ರು ಅದೇ ಬಿಜೆಪಿಗೆ, ಅವ್ರನ್ನ ನೀವು ಪಕ್ಷದಿಂದ ತೆಗ್ದಾಕ್ತೀರಾ? ಬಿಜೆಪಿ ಒಂದು ಪದ ಹೇಳಿದ್ರು, DNA ಅಂತ ಹೇಳಿ ಬ್ಯಾಕ್ ಸ್ಟಾಬರ್, ಬೆನ್ನಿಗೆ ಚೂರಿ ಹಾಕೋರು ಅಂತ. ಈಶ್ವರಪ್ಪನವರು ಬಿಜೆಪಿ ಬೆನ್ನಿ ಚೂರಿ ಹಾಕಿದ್ರು, ಅಥವಾ ಈಶ್ವರಪ್ಪನವ್ರ ಬೆನ್ನಿಗೆ ಬಿಜೆಪಿ ಚೂರಿ ಹಾಕ್ತಾ? ಯತ್ನಾಳ್ ಅವ್ರ ಬೆನ್ನಿಗೆ ಬಿಜೆಪಿ ಚೂರಿ ಹಾಕ್ತಾ, ಅಥವಾ ಬಿಜೆಪಿಯವರಿಗೆ ಯತ್ನಾಳ್ ಅವ್ರು ಚೂರಿ ಹಾಕಿದ್ರ? ಹಿಂದೆ ಯಡಿಯೂರಪ್ಪನವ್ರು ಪಕ್ಷ ಬಿಟ್ಟೋದ್ರಲ್ಲ, ಯಡಿಯೂರಪ್ಪನವರು ಬಿಜೆಪಿ ಬೆನ್ನಿಗೆ ಚೂರಿ ಹಾಕಿದ್ದ, ಅಥವಾ ನೀವು ಯಡಿಯೂರಪ್ಪನವ್ರ ಬೆನ್ನಿಗೆ ಚೂರಿ ಹಾಕಿದ್ದ? ಇವ್ರು ಮೊದಲನೇ ಅಧ್ಯಕ್ಷರು AK ಸುಬ್ಬಯ್ಯನವರು ಪಕ್ಷದಿಂದ ತೆಗ್ದಾಕಿದ್ರಲ್ಲ, ಎರಡನೇ ಅಧ್ಯಕ್ಷರು BB ಶಿವಪ್ಪನವ್ರನ್ನ ಪಕ್ಷದಿಂದ ತೆಗ್ದಾಕಿರಲ್ಲ. ಯಾರ ಬೆನ್ನಿಗೆ ಚೂರಿ ಹಾಕಿರೋದು? ಹಂಗೇನಾದ್ರು ಬೆನ್ನಿಗೆ ಚೂರಿ ಹಾಕುವಂತ DNA ಇದ್ರೆ ಅದು ಬಿಜೆಪಿಯಲ್ಲಿ ಹೊರತು ಕಾಂಗ್ರೆಸ್ ನಲ್ಲಿ ಅಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ನಮ್ಮ ಚುನಾವಣೆ ಸ್ಟ್ರಾಟಜಿ ಕಾರಣಕ್ಕಾಗಿ ನಾವು ಚುನಾವಣೆ ಗೆದ್ದಿದ್ದೇವೆ. 100% ಸ್ವಾಮಿ. ಯಾಕೆಂದ್ರೆ ನಾನು ಹೇಳ್ತಾ ಇರೋದು ಇದೊಂದು ಚುನಾವಣೆ ಅಲ್ಲ ಸರ್. ನಾನು 23ರ ಚುನಾವಣೆ ನೀವು ನೋಡಿ, ನಾವು ಹೇಳಿದ್ರು ಅವತ್ತು KPCC ಅಧ್ಯಕ್ಷರಾಗಿ 136 ನಾವು ರೀಚ್ ಆದ್ವಿ. ಲೋಕಸಭಾ ಚುನಾವಣೆ 9 ಗೆದ್ದಿದೀವಿ. ಬೈ ಎಲೆಕ್ಷನ್ 2 ಪಕ್ಷ ಸೇರ್ಕೊಂಡು ಅಲ್ಲ ಸರ್, ಲೋಕಸಭೆನೂ 2 ಪಕ್ಷ ಸೇರ್ಕೊಂಡ್ರಲ್ಲ. ಏನಾದ್ರೂ ಆಗಿದೆಯಾ? ಒಂದು ಯಶಸ್ಸು ಕಾಣ್ಬೇಕಲ್ವಾ? ಅವರು ಯಶಸ್ಸಲ್ಲಿ ಸೋತಿದ್ದಾರೆ. ಬಿಜೆಪಿಯವರು ಅನೇಕ ಬಾರಿ ಉಲ್ಲೇಖ ಮಾಡಿದ್ರು ಉಪಚುನಾವಣೆಯನ್ನು ಗೆಲ್ಲಿಲ್ಲ ಅಂತ. ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ, ಅದಾದ ನಂತರ ದಾವಣಗೆರೆ ಮತ್ತು ಬಾಗಲಕೋಟೆ ಎಲ್ಲ ಕಡೆಗಳಲ್ಲೂ ಕೂಡ ಸೋತರು. ನೀವು ನೋಡಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಅವರದ್ದೇ ಜಿಲ್ಲೆಯ ಹಾನಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಯಿತು. CM ಉದಾಸಿ ಅವರು ಮೃತಪಟ್ಟರು. ಆ ಕ್ಷೇತ್ರವನ್ನ ಯಾರು ಗೆದ್ರು? ಇದೇ ಕಾಂಗ್ರೆಸ್ನವ್ರು ಗೆದ್ದಿದ್ರು, ಶ್ರೀನಿವಾಸ್ ಮಾನೆ ಅವರ ಮುಖಾಂತರ. ಅದಾದ ನಂತರ ಮಸ್ಕಿಯಲ್ಲಿ ಚುನಾವಣೆಗಳು ನಡೀತು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಅಂದ್ರೆ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಇವತ್ತಿನ ರಾಜ್ಯ ಬಿಜೆಪಿಯ ಈ ಬಿಕ್ಕಟ್ಟಿಗೆ, ಈ ಫಲಿತಾಂಶಕ್ಕೆ ಕಾರಣ ಏನು ಅಂತ. ಯದುಕುಮಾರ್ ಗೌಡ್ರೆ, ನನ್ನ ನೇರ ಪ್ರಶ್ನೆ ಇದೆ. 2004ರಲ್ಲಿ ಬಿಜೆಪಿ ಒಗ್ಗಟ್ಟಾಗಿತ್ತು, ನೀವು ಸ್ಥಾನವನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. 8ರಲ್ಲಿ ಒಗ್ಗಟ್ಟಾಗಿದ್ರಿ, ಒಂದು 79 ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. 13ರಲ್ಲಿ BRS ಶುರುವಾಯಿತು, KJP ಶುರುವಾಯಿತು, 44ಕ್ಕೆ ಬಂದು ಹೋದ್ರಿ. 2018ರ ಪರಿಸ್ಥಿತಿ ಮತ್ತೆ ಒಗ್ಗಟ್ಟಾಗೋ ಪ್ರಯತ್ನ ಆಯಿತು. ಒನ್ಸ್ ಅಗೇನ್ ಪುನರಪಿ ಒಂದು 104 ಸ್ಥಾನಗಳಿಗೆ ಬರೋಕೆ ಹೋದ್ರಿ. 2023ರಲ್ಲಿ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ರಿ, ಪಾರ್ಟಿ ಡಿವೈಡ್ ಆಗಿದ್ದ ನೋಡಿದ್ದೀವಿ, 66ಕ್ಕೆ ಬಂದು ನಿಂತು. ಹೀಗೆ ಪಾರ್ಟಿಯ ಬಿಕ್ಕಟ್ಟು ಯಾವಾಗ ದೊಡ್ಡ ಮಟ್ಟದಲ್ಲಾಗಿದೆಯೋ ಬಿಜೆಪಿ ಸೋಲ್ಕೊಂಡಿದೆ. ಯಾವಾಗ ನೀವು ಒಗ್ಗಟ್ಟಾಗಿ ಬಂದಿದ್ದೀರೋ ಬಿಜೆಪಿ ಚುನಾವಣೆಯನ್ನು ಗೆದ್ದಿದೆ. ಇವತ್ತು ರಾಜ್ಯ ಬಿಜೆಪಿಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಎನ್ನುವಂಥ ಒಬ್ಬ ವ್ಯಕ್ತಿ ರಾಜ್ಯ ಬಿಜೆಪಿ ಉಸ್ತುವಾರಿಯಂತೆ ಏನು ಸಭೆ ಮಾಡ್ತಾರೆ, ಯಾವಾಗ ಬರ್ತಾರೆ, ಯಾವುದು ಕೂಡ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೊಂದು ಈ ಬಿರುಕು ಬಿಟ್ಟಿದೆಯಲ್ಲ ಗೋಡೆಗೆ, ಒಂದು ಸಿಮೆಂಟ್ ಹಾಕಬೇಕು. ಯಾವಾಗ ಇದು ಕೆಲಸ ಆಗೋದು?
ಸರ್, ಪಕ್ಷದ ಸಿದ್ಧಾಂತ ಮತ್ತೆ ತತ್ವ ಯಾವತ್ತು, ಐಡಿಯಾಲಜಿ ಯಾವತ್ತು ಚೇಂಜ್ ಆಗಿಲ್ಲ ಸರ್. ಅಲ್ಲಿ Okay. ನೂರಾರು ಜನ ಬರ್ತಾರೆ, ನೂರಾರು ಜನ ಹೋಗ್ತಾರೆ. ಅದಕ್ಕೆ ನೋ ಕಾಂಪ್ರಮೈಸು. ಅದು ಜನಸಂಘದ ಕಾಲದ ಆಗ್ಬೋದು, ಭಾರತೀಯ ಜನತಾ ಪಾರ್ಟಿ ಹುಟ್ಟಿದಂತ 80ನೇ ಇಸ್ವಿದ ಆಗ್ಬೋದು. ಅದರ ಸಿದ್ಧಾಂತದಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ. ನೀವು ಯಾವಾಗಲೂ ಕೆಲವು ಹೇಳ್ತಿದ್ದೆ ಆತ್ಮಸಾಕ್ಷಿಗಳು ಅಂತ. ಆತ್ಮಸಾಕ್ಷಿಗಳು ಅಂದಾಗ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅಂತವ್ರಿಗೆ ಯಾವ ಆತ್ಮಸಾಕ್ಷಿ ಇದೆ ಅಂತ ಆಗ್ತಾರೆ ಸರ್. ಅದಲ್ಲಿ ಅವ್ರಿಗೆ ಬಂದಾಗ ಸರ್ ನಿಮಿಷ ನೀವು ಆಮೇಲೆ ಹೇಳಿ. ಸರ್ಕಾರದಲ್ಲಿ ಬಂದಾಗ ಅಧಿಕಾರ ಅನುಭವಿಸಿದ್ರು, ವಿರೋಧ ಪಕ್ಷವಾಗಿ ನಿಂತ ಇರ್ಬೇಕಾದಾಗ ಅದು ಪಕ್ಷ ಕಟ್ಟಬೇಕಾಗತ್ತೆ, ವಿರೋಧ ಪಕ್ಷವಾಗಿರ್ಬೇಕಾಗತ್ತೆ. ಯಾವಾಗ್ಲೂ ಅಧಿಕಾರಕ್ಕೆ ಆಸೆಗೆ ಹೋಗೋರಿಗೆ ಯಾವ ಆತ್ಮಸಾಕ್ಷಿ ಇರುತ್ತೆ ಸರ್? ನಾಚಿಕೆ ಆಗ್ಬೇಕಾಗತ್ತೆ. ಅಂತ ಆತ್ಮಸಾಕ್ಷಿ ಇರೋರು ಅವ್ರು ಯಾವ ಚುನಾವಣೆ ಕ್ಷೇತ್ರದಲ್ಲಿ ಗೆದ್ರಲ್ಲ, ರಾಜೀನಾಮೆ ಕೊಟ್ಬಿಟ್ಟು ಯಾವ ಪಕ್ಷಕ್ಕೆ ಅವರು ಋಣಿಯಾಗಿದ್ದಾರೆ, ಹಾನಿಯಾಗಿದ್ದಾರೆ ಕ್ಷೇತ್ರದ ಇದಕ್ಕೆ ಅಂತ, ಅಭಿವೃದ್ಧಿಗೆ ಅಂತ ಚುನಾವಣೆ ಎದುರಿಸಲಿ. ಚುನಾವಣೆ ಎದುರಿಸಬೇಕು, ಅವಾಗ ಆತ್ಮಸಾಕ್ಷಿ ಹೋಗ್ತೀವಿ. ಶಿವರಾಮ್ ಹೆಬ್ಬಾರ್ ಹೇಳಿದ್ರು ಒಂದು ಸಹನೆಯ ಕಾರಣಕ್ಕಾಗಿನೂ ಒಂದು ಫೋನ್ ಕರೆ ಕೂಡ ಮಾತನಾಡಿ ಬಿಜೆಪಿ ಈಗ ನಿಮ್ಮ ನಿಷ್ಠೆ ಅಲ್ಲಿ ವ್ಯಕ್ತಪಡಿಸಿರ್ಬೇಕಾದಾಗ, ಲಾಸ್ಟ್ ಬೇರೆ ಬೇರೆ ಎಲೆಕ್ಷನ್ಸ್ ಅಲ್ಲಿ ಇದ್ ಮಾಡ್ಬೇಕಾದಾಗ ನಾವು ಯಾವ ಇದರಿಂದ ಮುಖದಿಂದ ಅವ್ರಿಗೆ ಕೇಳೋಂಥದ್ದು. ನೀವು ಪಕ್ಷದ ಒಂದು ಕಾಲು ಎರಡು ಕಾಲಲ್ಲ, ನಾವು ಅವ್ರನ್ನ ಉಚ್ಚಾಟಿತರಾಗಿರುವಂತದ್ದು. ಈಗ ನಾನು ಹೇಳ್ತಾ ಇರೋದು, ಮತದಾನ ಹಾಕ್ಬೇಕಾದಾಗ ಆತ್ಮಸಾಕ್ಷಿ ಅಂತಾರಲ್ಲ, ಆತ್ಮಸಾಕ್ಷಿ ಅಂದ್ರೆ ನೀನು ಯಾವ ಪಕ್ಷದ ಚಿಹ್ನೆಯಿಂದ ಗೆದ್ದೆ, ನೀನು ಯಾವ ಪಕ್ಷ ಚಿಹ್ನೆಯಿಂದ ಗೆದ್ದೆ, ನೀನು ನಮ್ಮ ಪಕ್ಷ ಚಿಹ್ನೆಯಿಂದ ಗೆದ್ದಾಗ ಆತ್ಮಸಾಕ್ಷಿ ಅಂತ ಮಾತಾಡ್ತಿಲ್ಲ. ರಿಸೈನ್ ಮಾಡಿಬಿಟ್ಟು ಮತ್ತೆ ಗೆದ್ದ ಮೇಲೆ ಅದು ನನ್ನ ಆತ್ಮಸಾಕ್ಷಿ ಅಂದ್ರೆ ಒಪ್ಕೋಬಹುದು. ಇದು ಯಾವ ಕಸದ ಆತ್ಮಸಾಕ್ಷಿ? ಕುಮಾರಸ್ವಾಮಿ ಅವರು ಹೇಳಿದ್ರು, ಇಲ್ಲ ನಾನು ಬಿಜೆಪಿ ಹೈಕಮಾಂಡ್ಗೆ ನಾನು ಒಂದು ವರದಿ ಕೊಡ್ತೀನಿ ಅಂತ. ಈಗ ಬರ್ತಾ ಇರೋ ಡೀಟೇಲ್ಸ್ ಪ್ರಕಾರ ಆರ್ ಅಶೋಕ್ ಮತ್ತು ವಿಜೇಂದ್ರ ನಾಳೆ 12 ಗಂಟೆಗೆ ನಿತಿನ್ ನಬೀನ್ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಹೋಗಿದ್ಯಾ ರಿಪೋರ್ಟ್ ನಿಮ್ಮದು? ಅಂದ್ರೆ ಒಂದು ವಿಶ್ಲೇಷಣೆ ಆಗ್ತಾ ಇದೆ. ವಿಧಾನ ಪರಿಷತ್ತಿನ ಚುನಾವಣೆಯ ನಂತರ ಬಿಜೆಪಿ ಮತ್ತು JDS ಮೈತ್ರಿ ನಡುವೆಯೂ ಕೂಡ ಬಿರುಕು ಬಂದಿದೆ ಅಂತ. ನೋಡಿ ಸರ್, ಇಲ್ಲಿ ಮೈತ್ರಿ ಬಿರುಕು ಬಂದಿದೆ ಅನ್ನೋದಕ್ಕಿಂತ ಈ ಏನೆಲ್ಲ ಪೊಲಿಟಿಕಲ್ ಚೇಂಜಸ್ಗಳಾಗ್ತಾ ಇದೆ ಒಂದು ರೀತಿಲಿ ಇದು ಒಳ್ಳೇದೇನೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮಗೆ ಮುಂದೆ ಆಗುವಂತಹ ದೊಡ್ಡ ಹೋಗ್ತವೆ ಅಂತ ಲೆಕ್ಕ ಅಲ್ಲಲ್ಲ, ಆ ರೀತಿ ಅಲ್ಲ. ಕೆಲವೊಂದ್ಸತಿ ಈ ಆತ್ಮಸಾಕ್ಷಿ ಇಲ್ದಿರೋಂಥ ವ್ಯಕ್ತಿಗಳು ಇರ್ತಾವಲ್ಲ, ಅವು ಇರೋದನ್ನ ಬಿಟ್ಬಿಟ್ಟು ಇಲ್ದಿರೋವನ್ನು ಕೆಡಿಸ್ಬಿಡ್ತಾವ ಅವು. ಸೊ ಅವು ಯಾವತ್ತಿದ್ರೂ ನಮಗೆ ಅದರಿಂದ ಬರೀ ಡೇಂಜರು, ತೊಂದರೆನೆ. ಪಕ್ಷಕ್ಕೂ ತೊಂದರೆ, ಕ್ಷೇತ್ರಕ್ಕೂ ತೊಂದರೆ, ಕಾರ್ಯಕರ್ತರಿಗೂ ತೊಂದರೆ. ಸೊ ಹೋಗೋರೆಲ್ಲ ಯಾರೆಲ್ಲ ಫಿಲ್ಟರ್ ಆಗಬೇಕು ಇವತ್ತೇ ಫಿಲ್ಟರ್ ಆಗಿದ್ದಾರೆ. ಒಂದು ಎರಡನೇದು, ನಮಗೆ ಈ ಕೆಲವೊಂದ್ಸತಿ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಕಾಗೆ ಬಂಗಾರ ಯಾವುದು, ಒರಿಜಿನಲ್ ಬಂಗಾರ ಯಾವುದು ಅಂತ ಕೆಲವೊಂದ್ಸತಿ ಮಾಡಬೇಕಾಗ್ತದೆ. ಸೊ ಅಂತ ಟೆಸ್ಟ್ಗಳೆಲ್ಲ ಇವತ್ತಾಗಿ ನಮಗೆ ನಾಳೆ ಏನೆಲ್ಲ ಆಗಬಹುದು ಅನ್ನುವಂಥದ್ದು ಒಂದು ಮುನ್ಸೂಚನೆ ಸಿಕ್ಕಿದೆ. ಎರಡನೇದು, ಇದೇ ಮಾತು ಗಟ್ಟಿಯಾಗಿರ್ಲಿ, ಇರಿ. ನಾಳೆ ನಿಮ್ಮ ತನಿಖೆಯಾಗಿ ಯಾರ್ಯಾರು ಇವತ್ತು ಅಡ್ಡ ಮತದಾನ ಹಾಕಿದಾರೋ ಅವ್ರಿಗೆ ನೀವು 2028 ಚುನಾವಣೆ ಆಶ್ಚರ್ಯ ಇಲ್ಲ. ಈ ಮಾತಿಗೆ ತಾವು ಗಮನಿಸಿದ್ರೆ ತಾವು ಒಂದು ಮಾತು ಗಮನಿಸಿದ್ರೆ ಸನ್ಮಾನ್ಯ ಕುಮಾರಣ್ಣನವ್ರು ಏನ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇವ್ರನ್ನ ಕ್ಷಮಿಸುವಂತದಿಲ್ವೇ ಇಲ್ಲ. ಒಂದು ಎರಡನೇದು, ಈ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಅತಿಯಾಗಿ ನಂಬಿರುವಂತಹ ಶಾಸಕರು, ಅತಿಯಾಗಿ ನಂಬಿರುವಂತಹ ವ್ಯಕ್ತಿಗಳಿಂದಲೇ ನಾವು ಮೋಸ ಹೋಗಿದ್ದೀವಿ. ನೆಕ್ಸ್ಟ್ ಕಾರ್ಯಕರ್ತರನ್ನ ನಂಬ್ಕೊಂಡು, ನಮ್ದೇನಿದ್ರು ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಗೆ ನಾಳೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಬೀಜ ಹೊಡೆದ್ಮೇಲೆ ಯಾವುದೇ ಮೊಳಕೆನೂ ಚಿಗುರಲ್ಲ ಸರ್. ಹಾಗೆ ಬಿಜೆಪಿ ಜಾತ್ಯತೀತ ಜನತಾ ದಳ, ನೀವು ಬೀಜ ಅನ್ನೋ ಪದ ಉಪಯೋಗಿಸಿದ್ರೆ ಆಗ ಅವೆರಡು ಬೀಜನು ಒಡೆದು ಚೂರಾಗಿದೆ. ಸೊ ಆದ್ರೆ ಕುಮಾರಸ್ವಾಮಿ ಅವರು ಕಾಲೋ ಹಿಡಿದು ತಮ್ಮ ಹಗರಣಗಳು ಬಚಾವಾಗ್ಲಿ ಅಂತ ಅವ್ರ ಜೊತೆ ಮೈತ್ರಿಯಾಗಿರ್ತಾರೆ. ಪರವಾಗಿಲ್ಲ ಸರ್, ಅವತ್ತಿನ ದಿನಮಾನ ಬೇರೆ, ಇವತ್ತಿಂದ ಬೇರೆ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ ಕೂಡ. ಎಸ್, ಬಿಜೆಪಿಯ ಪರಿಸ್ಥಿತಿ ಇಂತಹ ಹಂತಕ್ಕೆ ಬಂದು ನಿಂತಿದೆ. ಹೈಕಮಾಂಡ್ ನಾಯಕರನ್ನ ನಾಳೆ ಆರ್ ಅಶೋಕ್, ವಿಜೇಂದ್ರ ಭೇಟಿಯಾಗ್ತಾರಂತೆ. ಏನ್ ಕ್ರಮ ಆಗುತ್ತೆ? ಕೇವಲ ಸತ್ಯಶೋಧನಾ ಕಮಿಟಿಯ ವರದಿಗೆ ಸೀಮಿತ ಆಗುತ್ತಾ ಅಥವಾ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡ್ತಾರ? ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಸಂವಾದ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.